ಅವನು ಯಾವ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಮ್ಮ ಜಗತ್ತಿನಲ್ಲಿ ಅವನ ಪಾತ್ರವೇನು? ಭೀಷ್ಮನ ಕಣ್ಣುಗಳು ಮನರಂಜನೆಯ ಸುಳಿವನ್ನು ಹೊಳೆಯುತ್ತಾ ಉತ್ತರಿಸಿದವು. ಓ ಯುಧಿಷ್ಠಿರ, ನೀನು ಶಿಕ್ಷೆಯ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯ. ಚೆನ್ನಾಗಿ, ನಾನು ನಿನಗೆ ಜ್ಞಾನೋದಯವನ್ನು ನೀಡುತ್ತೇನೆ. ಭೀಷ್ಮನು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಅಳತೆಯ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಅವನ ಮಾತುಗಳು ಆಶ್ಚರ್ಯ ಮತ್ತು ಭಯದ ಭಾವಚಿತ್ರವನ್ನು ನೇಯ್ದವು. ಶಿಕ್ಷೆಯು ಸದಾಚಾರವನ್ನು ಕಾಪಾಡಿಕೊಳ್ಳುವುದು ಎಂದು ಅವನು ವಿವರಿಸಿದರು. ಇದು ಎಲ್ಲದರ ಒಡೆಯನಾಗಿದ್ದಾನೆ, ಏಕೆಂದರೆ ಎಲ್ಲವೂ ಅದರ ಮೇಲೆ ಅವಲಂಬಿತವಾಗಿದೆ. ಶಿಕ್ಷೆಯಿಲ್ಲದೆ ನಮ್ಮ ಪ್ರಪಂಚವು ಅವ್ಯವಸ್ಥೆಯಾಗಿರುತ್ತದೆ ಮತ್ತು ಜೀವಿಗಳು ಸಂಯಮವಿಲ್ಲದೆ ಒಬ್ಬರನ್ನೊಬ್ಬರು ಬೇಟೆಯಾಡುತ್ತವೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಪ್ರತಿಮೆಗಳನ್ನು ರೂಪಿಸಿದವು. ಎಲ್ಲಾ ಕಲ್ಮಶಗಳನ್ನು ಸೇವಿಸುವ ಉರಿಯುವ ಬೆಂಕಿ, 4 ತೋಳುಗಳು, 8 ಕಾಲುಗಳು ಮತ್ತು ಅನೇಕ ಕಣ್ಣುಗಳನ್ನು ಹೊಂದಿರುವ ಕಪ್ಪು ಚರ್ಮದ ದೇವತೆ ಬಲವಾದ ಮರದಂತೆ ಎತ್ತರವಾಗಿ ನಿಂತಿದ್ದಾನೆ. ಶಿಕ್ಷೆಯು ಒಬ್ಬ ಮಹಾನ್ ದೇವರು. ಭೀಷ್ಮನು ಮುಂದುವರಿಸಿದನು. ಅವನು ಬರೆಸಿದ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅವನು ಕತ್ತಿ, ಸಭ್ರೆ ಅಥವಾ ಸಿಂಹದ ಭೀಕರ ಗರ್ಜನೆಯಾಗಿರಬಹುದು. ಯುಧಿಷ್ಠಿರನು ಕೇಳುತ್ತಿದ್ದಂತೆ ಅವನ ಮನಸ್ಸು ದಂಡನೆಯ ರೂಪಗಳ ಸಂಪೂರ್ಣ ವೈವಿಧ್ಯತೆಯಿಂದ ಕಣ್ಣೆಟ್ಟಿತು. ಅವನು ಸಮೃದ್ಧಿಯ ತಂದೆ. ಭೀಷ್ಮನು ಶಿಕ್ಷಿಸುವವನು, ಶೋಧಿಸುವವನು ಮತ್ತು ಸೇಡು ತೀರಿಸಿಕೊಳ್ಳುವವನು. ಅವನು ಧರ್ಮಗ್ರಂಥಗಳು, ಬ್ರಾಹ್ಮಣ ಮಂತ್ರ ಮತ್ತು ಸ್ವತಃ ಪವಿತ್ರ ವಿಷ್ಣು. ಅವನ ಹೆಂಡತಿಯ ನೈತಿಕತೆಯನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಬ್ರಾಹ್ಮಣನ ಮಗಳು ಲಕ್ಷ್ಮಿ, ಋತಿ, ಸರಸ್ವತಿ ಮತ್ತು ಬ್ರಹ್ಮಾಂಡದ ತಾಯಿ. ಭೀಷ್ಮನು ಶಿಕ್ಷೆಯ ಶಕ್ತಿಯ ಸಂಪೂರ್ಣ ವ್ಯಾಪ್ತಿಯನ್ನು ಬಹಿರಂಗಪಡಿಸಿದಾಗ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಆಶೀರ್ವಾದಗಳು ಮತ್ತು ಶಾಪಗಳು, ಸಂತೋಷ ಮತ್ತು ನೋವು, ಸದಾಚಾರ ಮತ್ತು ಅನೀತಿ ಇವೆಲ್ಲವೂ ಶಿಕ್ಷೆಯ ರೂಪಗಳು ಎಂದು ಅವನು ಘೋಷಿಸಿದನು. ಅವನು ಹಿರಿಯ ಮನುವಾದ ರುದ್ರನ ಆತ್ಮ ಮತ್ತು ಮಹಾನ್ ಪ್ರಯೋಜನಕಾರನಾಗಿದ್ದಾನೆ. ಅವನಿಲ್ಲದಿದ್ದರೆ ನಮ್ಮ ಜಗತ್ತು ಅಸ್ತವ್ಯಸ್ತವಾದ ಅವ್ಯವಸ್ಥೆಯಾಗುತ್ತಿತ್ತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಮೃದುವಾದ ಸಂಜೆಯ ಹೊಳಪನ್ನು ಬೀಸಿದಾಗ ಭೀಷ್ಮನ ಮಾತುಗಳು ಕೊನೆಗೊಂಡವು. ಯುಧಿಷ್ಠಿರನು ದಿಗ್ಭ್ರಮೆಗೊಂಡ ಮೌನದಲ್ಲಿ ಕುಳಿತಿದ್ದನು. ಅವನ ಮನಸ್ಸು ಶಿಕ್ಷೆಯ ಶಕ್ತಿ ಮತ್ತು ವೈಭವದ ಸಂಪೂರ್ಣ ಪ್ರಮಾಣದಿಂದ ಅಲುಗಾಡುತ್ತಿತ್ತು. ಮತ್ತು ಇನ್ನೂ ಅವನು ಮೇಲಕ್ಕೆ ನೋಡುತ್ತಿರುವಾಗ ಹಿಮಾವತ್ನ ಪವಿತ್ರ ಪರ್ವತಗಳಲ್ಲಿ ಅಲ್ಲಿ ಚಿನ್ನದ ಶಿಖರಗಳು ಆಕಾಶವನ್ನು ಮುಟ್ಟಿದವು. ಅಲ್ಲಿ ವಸುಹೋಮನೆಂಬ ರಾಜನಿದ್ದನು. ಅವನು ತನ್ನ ಧರ್ಮನಿಷ್ಠೆ ಮತ್ತು ಕಠಿಣ ತಪಸ್ಸಿಗೆ ಹೆಸರುವಾಸಿಯಾಗಿದ್ದನು. ಅದನ್ನು ಅವನು ತನ್ನ ರಾಣಿಯೊಂದಿಗೆ ಆಚರಿಸುತ್ತಿದ್ದನು. ಅವರ ಭಕ್ತಿಯು ಬ್ರಾಹ್ಮಣರಲ್ಲಿ ಅವರಿಗೆ ಹೆಚ್ಚಿನ ಗೌರವವನ್ನು ಗಳಿಸಿತ್ತು. ಅವರು ಅವರನ್ನು ಪವಿತ್ರತೆಯಲ್ಲಿ ದಿವ್ಯ ಋಷಿಗಳೆಂದು ಪರಿಗಣಿಸಿದ್ದರು. ಒಂದು ದಿನ ವಸುಹೋಮನು ಪ್ರಕೃತಿಯ ಶಾಂತಿಯಿಂದ ಸುತ್ತುವರಿದ ಭವ್ಯವಾದ ಬನಿಯನ್ ಮರದ ನೆರಳಿನಲ್ಲಿ ಕುಳಿತಿದ್ದಾಗ ಅವನು ಅನಿರೀಕ್ಷಿತ ಅತಿಥಿಯನ್ನು ಸ್ವೀಕರಿಸಿದನು. ರಾಜ ಮಾಂಧಾತರಿ, ಇಂದ್ರನ ನ್ಯಾಯಯುತ ರಾಜ ಮತ್ತು ಸ್ನೇಹಿತ ಆಗಮಿಸಿದಾಗ ಮಾಂಧಾತರಿ ತನ್ನ ಆಧ್ಯಾತ್ಮಿಕ ಆಚರಣೆಗಳ ಬಗೆಗಿನ ವಸುಹೋಮನ ಅಸಲ ಸಮರ್ಪಣೆಯಿಂದ ಆಘಾತಕ್ಕೊಳಗಾದನು. ನಮ್ರತೆಯಿಂದ ಅವನು ರಾಜನ ಮುಂದೆ ನಿಂತನು. ಅವನು ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದನು. ಅವರು ಚಿಂತನಶೀಲ ಮೌನದಲ್ಲಿ ಒಟ್ಟಿಗೆ ಕುಳಿತಾಗ ಮಾಂಧಾತರಿ ವಸುಹೋಮನನ್ನು ಶಿಕ್ಷೆಯ ರಹಸ್ಯಗಳ ಬಗ್ಗೆ, ಅದರ ಮೂಲ, ಸಾರ ಮತ್ತು ಉದ್ದೇಶದ ಬಗ್ಗೆ ಕೇಳಿದರು. ರಾಜನ ಕುತೂಹಲದಿಂದ ಸಂತೋಷಗೊಂಡ ವಸುಹೋಮನು ತಲೆಮಾರುಗಳಿಂದ ಹಾದು ಹೋಗುವ ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಆತನು ಬ್ರಹ್ಮಾಂಡವು ಅವ್ಯವಸ್ಥೆ ಮತ್ತು ಅವ್ಯವಸ್ಥೆಯಿಂದ ಬಳಲುತ್ತಿದ್ದ ಸಮಯದ ಬಗ್ಗೆ ಮಾತನಾಡಿದರು. ಸರಿ ಮತ್ತು ತಪ್ಪುಗಳ ನಡುವೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಗೊಂದಲದ ಈ ಯುಗದಲ್ಲಿ ಎಲ್ಲಾ ಲೋಕಗಳ ಮೊಮ್ಮಗನಾದ ದೈವಿಕ ಬ್ರಾಹ್ಮಣನು ಭವ್ಯವಾದ ಯಜ್ಞವನ್ನು ಮಾಡಲು ಪ್ರಯತ್ನಿಸಿದನು. ಆದರೆ
ಯೋಗ್ಯವಾದ ಅರ್ಚಕನನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಮಹಾನ್ ದೇವರು ತನ್ನ ಮೆದುಳಿನಲ್ಲಿ ಭ್ರೂಣವನ್ನು ಕಲ್ಪಿಸಿಕೊಂಡನು. ಅದು ಪ್ರಸಾರ ವರ್ಷಗಳ ನಂತರ ರೂಪುಗೊಂಡಿತು. ಈ ವ್ಯಕ್ತಿಯು ಅಪಾರ ಶಕ್ತಿಯೊಂದಿಗೆ ಜನಿಸಿದನು ಮತ್ತು ಅಜ್ಜಿಯ ಯಜ್ಞಕ್ಕೆ ಪ್ರಧಾನ ಅರ್ಚಕನಾದನು. ಆದಾಗ್ಯೂ ಸಮಾರಂಭದ ಸಮಯದಲ್ಲಿ ಬ್ರಹ್ಮನ ಗೋಚರ ರೂಪದ ಉಪಸ್ಥಿತಿಯಲ್ಲಿ ಸದಾಚಾರವನ್ನು ಹಿಡಿದಿಟ್ಟುಕೊಳ್ಳುವ ಶಿಕ್ಷೆಯು ಕಣ್ಮರೆಯಾಯಿತು. ಬ್ರಹ್ಮಾಂಡವು ಅವ್ಯವಸ್ಥೆಗೆ ಇಳಿಯಿತು. ಶುದ್ಧ ಮತ್ತು ಅಶುದ್ಧದ ನಡುವೆ ಯಾವುದೇ ಗಡಿಗಳಿಲ್ಲ, ಅಥವಾ ಅನುಮತಿಸಲಾದ ಮತ್ತು ನಿಷಿದ್ಧವಾದವುಗಳ ನಡುವೆ ಜೀವಿಗಳು ಪರಸ್ಪರ ಹಾನಿ ಮಾಡಲು ಪ್ರಾರಂಭಿಸಿದವು ಮತ್ತು ಸಾಮಾಜಿಕ ರೂಢಿಗಳು ಕಳೆದು ಹೋದವು. ಕರುಣೆಯಿಂದ ಪ್ರೇರೇಪಿಸಲ್ಪಟ್ಟ ಅಜ್ಜಿಯು ವಿಷ್ಣುವನ್ನು ಆರಾಧಿಸಿದಳು. ಆತ ಜಗತ್ತಿಗೆ ಸಮತೋಲನವನ್ನು ಪುನಃಸ್ಥಾಪಿಸಲು ಶಿಕ್ಷೆಯ ರೂಪವನ್ನು ತೆಗೆದುಕೊಂಡನು. ಅಗಾಧವಾದ ಸುಲಾದಿಂದ ಶಸ್ತ್ರಸಜ್ಜಿತರಾದ ವಿಷ್ಣುವು ನೀತಿಯನ್ನು ಸೃಷ್ಟಿಸಿದನು. ಅದು ಶಿಕ್ಷೆಯು ನಿಲ್ಲುವ ಕಾಲುಗಳಾಗಿ ಮಾರ್ಪಟ್ಟಿತು. ನಂತರ ಸರಸ್ವತಿ ದೇವಿಯು ದಂಡನೀತಿ ಶಿಕ್ಷೆಯ ವಿಧಾನವನ್ನು ರೂಪಿಸಿದಳು. ಇದು ಜಗತ್ತಿನಾದ್ಯಂತ ಹರಡಿತು. ವಾಸುಹೋವನು ತನ್ನ ಕಥೆಯನ್ನು ಮುಂದುವರೆಸಿದಾಗ ವಿಷ್ಣು ಬ್ರಹ್ಮಾಂಡದ ವಿವಿಧ ಅಂಶಗಳನ್ನು ಆಳಲು ವಿವಿಧ ದೇವತೆಗಳನ್ನು ನೇಮಿಸಿದನೆಂದು ಅವನು ಬಹಿರಂಗಪಡಿಸಿದನು. ಇಂದ್ರನು ದೇವತೆಗಳ ಅಧಿಪತಿಯಾಗಿ, ಯಮನು ಪಿತೃಗಳ ಅಧಿಪತಿಯಾಗಿ ಮತ್ತು ಕುಬೇರನು ಸಂಪತ್ತಿನ ರಕ್ಷಕನಾಗಿ, ಮರಣವನ್ನು ಜೀವನದ ಅಧಿಪತಿಯನ್ನಾಗಿ ಮಾಡಲಾಯಿತು. ಮತ್ತು ಬೆಂಕಿಯು ಎಲ್ಲಾ ಜೀವಿಗಳ ರಕ್ಷಕವಾಯಿತು. ಬ್ರಹ್ಮನ ಮಗನಾದ ಧೂಪನಿಂದ ಹಿಡಿದು ಸೂರ್ಯನ ಮಗನಾದ ಮನುವಿನವರೆಗೆ ಮತ್ತು ಅಂತಿಮವಾಗಿ ಪ್ರಪಂಚದ ರಕ್ಷಣೆಗಾಗಿ ಅವನ ಪುತ್ರರಿಗೆ ಶಿಕ್ಷೆಯನ್ನು ಹೇಗೆ ಹಸ್ತಾಂತರಿಸಲಾಯಿತು ಎಂಬುದನ್ನು ಹೇಳುವ ಮೂಲಕ ಈ ಕಥೆಯು ಮತ್ತಷ್ಟು ತೆರೆದುಕೊಂಡಿತು. ತನ್ನ ಪ್ರಯಾಣದುದ್ದಕ್ಕೂ ಶಿಕ್ಷೆಯು ಜಾಗರೂಕತೆಯಿಂದ ಎಲ್ಲ ಜೀವಿಗಳನ್ನು ರಕ್ಷಿಸುತ್ತಲೇ ಇತ್ತು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನೊಂದಿಗೆ ಆಳವಾದ ಚಿಂತನೆಯಲ್ಲಿ ಕುಳಿತನು. ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನು ಭೀಷ್ಮನನ್ನು ಕೇಳಿದನು, ಪೂಜ್ಯನಾದ ನಮಗೆ ಹೇಳು, ಸದ್ಗುಣ ಸಂಪತ್ತು ಮತ್ತು ಆನಂದದ ಬಗ್ಗೆ ಅಂತಿಮ ಸತ್ಯವೇನು? ಅವರು ಪರಸ್ಪರ ಹೇಗೆ ಸಂಬಂಧ ಹೊಂದಿದ್ದಾರೆ ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಆದ್ಯತೆ ನೀಡಬೇಕು? ಮಾನವ ಅಸ್ತಿತ್ವದ ಸೂಕ್ಷ್ಮತೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿಲುಗುತ್ತಿದ್ದವು. ಸದ್ಗುಣದಿಂದ ಮಾರ್ಗದರ್ಶಿಸಲ್ಪಟ್ಟ ಶುದ್ಧ ಹೃದಯದಿಂದ ಜನರು ಸಂಪತ್ತಿಗಾಗಿ ಶ್ರಮಿಸಿದಾಗ ಈ ಮೂರು ಸದ್ಗುಣ ಸಂಪತ್ತು ಮತ್ತು ಸಂತೋಷ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸಬಹುದು. ಸಂಪತ್ತು ಸದ್ಗುಣದಲ್ಲಿ ಬೇರೂರಿದೆ ಮತ್ತು ಆನಂದವು ಅದರಿಂದ ಪಕ್ವವಾಗುವ ಫಲವಾಗಿದೆ. ಈ ಮೂರು ಅಂತಿಮವಾಗಿ ಇಚ್ಛೆಯಿಂದ ಪ್ರೇರೇಪಿಸಲ್ಪಟ್ಟ ಸಂಕಲ್ಪದಿಂದ ಉದ್ಭವಿಸುತ್ತವೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಹತ್ತಿರದ ಮರಗಳ ಎಲೆಗಳ ಮೂಲಕ ಬೀಸುತ್ತಿದ್ದ ಸೌಮ್ಯವಾದ ಗಾಳಿಯು ಪ್ರಾಚೀನ ಬುದ್ಧಿವಂತಿಕೆಯ ಪಿಸುಗುಟನ್ನು ಹೊತ್ತೊಯ್ಯುತ್ತಿತ್ತು. ಸಂಪತ್ತು ಮತ್ತು ಆನಂದವು ಕ್ಷಣಿಕವಾದ ನೆರಳುಗಳು ಎಂದು ಅವರು ಮುಂದುವರಿಸಿದರು. ಸದ್ಗುಣವು ನಾವು ನಮ್ಮ ಜೀವನವನ್ನು ನಿರ್ಮಿಸುವ ಸ್ಥಿರವಾದ ಅಡಿಪಾಯವಾಗಿ ಉಳಿದಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಜ್ಞಾನಕ್ಕಾಗಿ ಬೆನ್ನಟ್ಟಿದಾಗ ಈ ಮೂರೂ ಹತ್ತಿರವಾಗುತ್ತವೆ, ನಮಗೆ ವಿಮೋಚನೆಯತ್ತ ಮಾರ್ಗದರ್ಶನ ನೀಡುತ್ತವೆ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಭೀಷ್ಮನ ಮಾತುಗಳ ಭಾರವನ್ನು ಹೀರಿಕೊಂಡಿತು. ನಿಜವಾದ ನೆರವೇರಿಕೆಯ ಹಾದಿಯು ಸವಾಲುಗಳಿಂದ ತುಂಬಿದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅದರ ಸಂಕೀರ್ಣತೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನವನ್ನು ಬಯಸಿದನು. ಪೂಜ್ಯನಾದವನು ಅವನು ಕೇಳಿದನು, ಸದ್ಗುಣ ಮತ್ತು ಸಂಪತ್ತು ಪರಸ್ಪರ ಎಳೆದುಕೊಂಡಿರುವಂತೆ ಕಾಣಿಸಿದಾಗ ನಾವು ಅವುಗಳನ್ನು ಹೇಗೆ ಪ್ರತ್ಯೇಕಿಸಬಹುದು ಮತ್ತು ಸಂತೋಷದ ಸ್ವರೂಪವೇನು? ಇದು ಪ್ರತಿಫಲ ಮತ್ತು ನೋವಿನ ಮೂಲವೆಂದು ತೋರುತ್ತದೆ. ರಾಜನ ಪ್ರಶ್ನೆಗಳ ಬಗ್ಗೆ ಯೋಚಿಸುವಾಗ ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು. ಸದ್ಗುಣ ಸಂಪತ್ತು ಮತ್ತು ಆನಂದಗಳು ಅನೇಕ ವೇಳೆ ಬೇರ್ಪಡಿಸಲಾಗದ ಸಂಬಂಧವನ್ನು ಹೊಂದಿವೆ.
ಆದರೂ ಅವು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿರಬಹುದು ಎಂದು ಅವರು ಹೇಳಿದರು. ನಾವು ಸದ್ಗುಣಕ್ಕೆ ಆದ್ಯತೆ ನೀಡಿದಾಗ ಅದು ನಿಜವಾದ ಸಂಪತ್ತಿಗೆ ಅಡಿಪಾಯವನ್ನು ನೀಡುತ್ತದೆ. ಅದು ಕೇವಲ ಭೌತಿಕ ಶೇಖರಣೆಯಲ್ಲ, ಆಂತರಿಕ ಸಮೃದ್ಧಿಯ ಸ್ಥಿತಿಯಾಗಿದೆ. ಮತ್ತು ಆನಂದಕ್ಕೆ ಸಂಬಂಧಿಸಿದಂತೆ ಇದು ನಮ್ಮ ಆಸೆಗಳನ್ನು ತೃಪ್ತಿಪಡಿಸುವುದರಿಂದ ಉಂಟಾಗುವ ಕ್ಷಣಿಕ ತೃಪ್ತಿಯಾಗಿದೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಭೀಷ್ಮನ ಆಲೋಚನೆಗಳು ತಲೆಮಾರುಗಳಿಂದ ಹಾದು ಹೋಗುವ ಪ್ರಾಚೀನ ಕಥೆಯತ್ತ ತಿರುಗಿತು. ಪ್ರಾಚೀನ ದಿನಗಳಲ್ಲಿ ಅವನು ಹೇಳಿದನು, ಅಂಗರಿಸ್ತರೆಂಬ ರಾಜನು ಮಹಾನ್ ಋಷಿ ಕಮಂಡಕನಿಂದ ಬುದ್ಧಿವಂತಿಕೆಯನ್ನು ಬಯಸಿದನು. ರಾಜನು ತಮ್ಮ ಹಿಂದಿನ ಉಲ್ಲಂಘನೆಗಳಿಗೆ ಹೇಗೆ ಪ್ರಾಯಶ್ಚಿತ್ತ ಮಾಡಬೇಕೆಂದು ಮತ್ತು ಭವಿಷ್ಯದ ಉಲ್ಲಂಘನೆಗಳನ್ನು ತಡೆಯುವುದು ಎಂಬುದರ ಕುರಿತು ಮಾರ್ಗದರ್ಶನವನ್ನು ಕೇಳಿದನು. ಭೀಷ್ಮನ ಮಾತುಗಳು ಕಾಲಾನಂತರದಲ್ಲಿ ಪ್ರತಿಧ್ವನಿಸುತ್ತಾ ಕೇವಲ ಸಂತೋಷದ ಅನ್ವೇಷಣೆಯಲ್ಲಿ ಸದ್ಗುಣ ಮತ್ತು ಸಂಪತ್ತನ್ನು ತ್ಯಜಿಸುವ ವ್ಯಕ್ತಿಯು ಅಂತಿಮವಾಗಿ ತನ್ನ ಬುದ್ಧಿವಂತಿಕೆಯನ್ನು ನಾಶಪಡಿಸುತ್ತಾನೆ. ಇದು ಅಜಾಗರೂಕತೆ ಮತ್ತು ಅವ್ಯವಸ್ಥೆಗೆ ಕಾರಣವಾಗುತ್ತದೆ. ರಾಜನು ತನ್ನ ಪ್ರಜೆಗಳಲ್ಲಿರುವ ದುಷ್ಟರನ್ನು ನಿಗ್ರಹಿಸಬೇಕು, ಬ್ರಾಹ್ಮಣರನ್ನು ಗೌರವಿಸಬೇಕು ಮತ್ತು ನೀತಿಯನ್ನು ಎತ್ತಿ ಹಿಡಿಯಬೇಕು ಎಂಬನೇ. ಇಂದ್ರಪ್ರಸ್ಥದಲ್ಲಿರುವ ತನ್ನ ಸಹೋದರರ ರಾಜ್ಯದ ವೈಭವ ಮತ್ತು ಸಮೃದ್ಧಿಯ ನಡುವೆ ಯುಧಿಷ್ಠಿರನಿಗೆ ಅಸಮಾಧಾನದ ಭಾವನೆಯನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಅವನು ಯಾವಾಗಲೂ ತನ್ನ ಸದ್ಗುಣಶೀಲ ನಡವಳಿಕೆಗೆ ಹೆಸರುವಾಸಿಯಾಗಿದ್ದನು. ಆದರೆ ಈಗ ಅವನು ಅದರ ನಿಜವಾದ ಮೌಲ್ಯವನ್ನು ಪ್ರಶ್ನಿಸುವುದನ್ನು ಕಂಡುಕೊಂಡನು. ಈ ಸದ್ಗುಣ ಯಾವುದು ಎಂದು ಎಲ್ಲರೂ ಇಷ್ಟು ಹೆಚ್ಚು ಮಾತನಾಡುತ್ತಾರೆ. ಅವನು ತನ್ನ ಚಿಕ್ಕಪ್ಪ ಭೀಷ್ಮನನ್ನು ಕೇಳಿದನು, ಒಬ್ಬನು ಅದನ್ನು ಹೇಗೆ ಪಡೆಯಬಹುದು ಮತ್ತು ಅದರ ಗುಣಲಕ್ಷಣಗಳು ಯಾವುವು? ಭೀಷ್ಮನು ಯುಧಿಷ್ಠಿರನ ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿದನು ಮತ್ತು ನಂತರ ಹಿಂದಿನ ಒಂದು ಹಳೆಯ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಇದು ದುರ್ಯೋಧನನ ಕಥೆಯಾಗಿತ್ತು. ಆತ ಒಮ್ಮೆ ಸದ್ಗುಣದ ಬಗ್ಗೆ ಇದೇ ರೀತಿಯ ಅನುಮಾನಗಳೊಂದಿಗೆ ತಮ್ಮ ತಂದೆ ಧೃತರಾಷ್ಟ್ರನ ಬಳಿಗೆ ಹೋಗಿದ್ದನು. ನನ್ನ ಮಗನೇ, ನೀನು ಏಕೆ ದುಃಖಿಸುತ್ತಿದ್ದೀಯ? ಧೃತರಾಷ್ಟ್ರನು ತನ್ನ ಮಗನ ಸಂಕಟವನ್ನು ಅರಿತುಕೊಂಡು ಕೇಳಿದನು, ನಿನಗೆ ಏನು ತೊಂದರೆ ಆಗುತ್ತಿದೆ ಎಂದು ಹೇಳಿ, ನಾನು ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ. ಯುಧಿಷ್ಠಿರನ ಸಮೃದ್ಧಿಯು ಬೆಳೆಯುತ್ತಿರುವುದನ್ನು ನೋಡಿದಾಗ ತನಗೆ ಅಸೂಯೆ ಹುಟ್ಟಿತು ಎಂದು ದುರ್ಯೋಧನನು ವಿವರಿಸಿದನು. ತಾನು ಅರೈಷಾರಾಮಿ ಮಹಲು, ಚಿನ್ನದ ಹಲಗೆಗಳು, ಸುಂದರವಾದ ನಿಲುವಂಗಿಗಳು ಮತ್ತು ಭವ್ಯವಾದ ಕುದುರೆಗಳನ್ನು ನೋಡಿದ್ದೇನೆ. ಆದರೆ ಕೇವಲ ಭೌತಿಕ ಸಂಪತ್ತು ಮಾತ್ರ ಆತನನ್ನು ತೊಂದರೆಗೊಳಪಡಿಸಲಿಲ್ಲ. ಯುಧಿಷ್ಠಿರನು ತನ್ನನ್ನು ನೋಡಿದ ಎಲ್ಲರ ಮೆಚ್ಚುಗೆಯನ್ನು ಸಲೀಸಾಗಿ ಆಕರ್ಷಿಸಿದಂತೆ ತೋರುತ್ತಿತ್ತು. ನಾನು ಆತನಂತೆಯೇ ಇರಲು ಬಯಸುತ್ತೇನೆ ಎಂದು ದುರ್ಯೋಧನನು ಒಪ್ಪಿಕೊಂಡನು. ಧೃತರಾಷ್ಟ್ರನು ಗೊತ್ತಿದ್ದು ನಗುತ್ತಾ, ನೀವು ಯುಧಿಷ್ಠಿರನಂತೆ ಸಮೃದ್ಧಿಯನ್ನು ಗಳಿಸಲು ಅಥವಾ ಅದನ್ನು ಮೀರಲು ಬಯಸಿದರೆ ಸದ್ಗುಣಶೀಲ ನಡವಳಿಕೆಗಾಗಿ ಶ್ರಮಿಸಿ, ಏಕೆಂದರೆ ಸದ್ಗುಣದಿಂದ ಮಾತ್ರವೇ 100 ಲೋಕಗಳನ್ನು ಜಯಿಸಬಹುದು. ತಮ್ಮ ಕರುಣೆ ಮತ್ತು ಆತ್ಮನಿಯಂತ್ರಣದಿಂದ ಮಹಾನ್ ವಿಜಯಗಳನ್ನು ಸಾಧಿಸಿದ ಅನೇಕ ರಾಜರನ್ನು ನಾನು ನೋಡಿದ್ದೇನೆ ಎಂದು ಹೇಳಿದನು. ದುರ್ಯೋಧನನು ಕುತೂಹಲಗೊಂಡನು ಮತ್ತು ಈ ಸದ್ಗುಣಶೀಲ ನಡವಳಿಕೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ವಿವರಿಸಲು ತನ್ನ ತಂದೆಯನ್ನು ಕೇಳಿದನು. ಧೃತರಾಷ್ಟ್ರನು ಒಮ್ಮೆ ತನ್ನ ಶ್ರೇಷ್ಠ ಅರ್ಹತೆಯಿಂದ ಇಂದ್ರನನ್ನು ಸ್ವತಃ ಸೋಲಿಸಿದ ದೈತ್ಯ ರಾಜ ಪ್ರಹ್ಲಾದನ ಬಗ್ಗೆ ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಈ ಕಥೆಯು ಪೌರಾಣಿಕ ಮಹಾಕಾವ್ಯದಂತೆ ತೆರೆದುಕೊಂಡಿತು. ಪ್ರಹ್ಲಾದನ ಯಶಸ್ಸಿನಿಂದ ಕಲಿಯಲು ಉತ್ಸುಕನಾಗಿದ್ದ ಇಂದ್ರನು ಬ್ರಾಹ್ಮಣನ ರೂಪವನ್ನು ಸ್ವೀಕರಿಸಿದನು ಮತ್ತು ಅವನನ್ನು ಸಂಪರ್ಕಿಸಿದನು. 3 ಲೋಕಗಳನ್ನು ಆಳುವಲ್ಲಿ ನಿರತನಾಗಿದ್ದ ಪ್ರಹ್ಲಾದನು ಆರಂಭದಲ್ಲಿ ಬ್ರಾಹ್ಮಣನಿಗೆ ಕಲಿಸಲು ನಿರಾಕರಿಸಿದನು. ಆದರೆ ಅಂತಿಮವಾಗಿ ಬ್ರಾಹ್ಮಣನ ದೃಷ್ಟಿಯಲ್ಲಿ ಪ್ರಾಮಾಣಿಕತೆಯನ್ನು ಕಂಡಾಗ ತನ್ನ ರಹಸ್ಯಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡನು. ತನ್ನ ಯಶಸ್ಸಿನ ಕೀಲಿಯು ಹೆಮ್ಮೆ ಅಥವಾ ದುರುದ್ದೇಶದಲ್ಲಿಲ್ಲ, ಆದರೆ ಶುಕನಂತಹ
ಬುದ್ಧಿವಂತ ವ್ಯಕ್ತಿಗಳ ಸಲಹೆಯನ್ನು ಅನುಸರಿಸುವುದರಲ್ಲಿ ಮತ್ತು ನಮ್ರತೆಯಿಂದ ಸೇವೆ ಸಲ್ಲಿಸುವುದರಲ್ಲಿ ಅಡಗಿದೆ ಎಂದು ಪ್ರಹ್ಲಾದ್ ವಿವರಿಸಿದರು. ಅವರು ಅವರ ಬೋಧನೆಗಳನ್ನು ಗಮನದಿಂದ ಆಲಿಸಿದರು, ಅನ್ಯಾಯದ ಕ್ರಿಯೆಗಳಿಂದ ತಮ್ಮನ್ನು ತಾವು ನಿಗ್ರಹಿಸಿಕೊಂಡರು ಮತ್ತು ತಮ್ಮ ಇಂದ್ರಿಯಗಳ ಮೇಲೆ ಸ್ವಯಂ ನಿಯಂತ್ರಣವನ್ನು ಬೆಳೆಸಿಕೊಂಡರು. ಇದು ನಿಜವಾದ ಸಗುಣ ಎಂದು ಪ್ರಹ್ಲಾದ್ ಹೇಳಿದರು. ಇದು ಇತರರ ಬುದ್ಧಿವಂತಿಕೆಯನ್ನು ಆಲಿಸುವುದು ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸುವುದು. ಬ್ರಾಹ್ಮಣನು ಪ್ರಹ್ಲಾದನ ಮಾತುಗಳಿಂದ ತೀವ್ರವಾಗಿ ಪ್ರಭಾವಿತನಾದನು ಮತ್ತು ತನಗಾಗಿ ಈ ನಡವಳಿಕೆಯನ್ನು ಸಾಧಿಸಬಹುದೇ ಎಂದು ಕೇಳಿದನು. ಪ್ರಹ್ಲಾದನು ಆರಂಭದಲ್ಲಿ ಹಿಂಜರಿಯುತ್ತಿದ್ದರೂ ಅಂತಿಮವಾಗಿ ವರವನ್ನು ನೀಡಿದನು. ಬ್ರಾಹ್ಮಣನು ಅತಿಯಾದ ಸಂತೋಷದಿಂದ ಪ್ರಹ್ಲಾದನ ಹೆಜ್ಜೆಗುರುತುಗಳನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿದನು. ರಾಜ್ಯದ ಮೇಲೆ ಸೂರ್ಯನು ಮುಳುಗುತ್ತಿದ್ದಾಗ ಯುಧಿಷ್ಠಿರನು ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದ ಸಭಾಭವನದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಅವನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ, ಅಜ್ಜಿ, ಮನುಷ್ಯನಿಗೆ ಎಲ್ಲಾ ಸದ್ಗುಣಗಳಲ್ಲಿ ನಡವಳಿಕೆಯೇ ಮೊದಲನೆಯದು ಎಂದು ನೀವು ಹೇಳಿದ್ದಿರಿ. ಆದರೆ ನನಗೆ ಹೇಳಿ, ಭರವಸೆ ಎಲ್ಲಿಂದ ಹುಟ್ಟುತ್ತದೆ? ನಾನು ಈ ಪ್ರಶ್ನೆಯಿಂದ ಮುಳುಗಿ ಹೋಗಿದ್ದೇನೆ ಮತ್ತು ಅದಕ್ಕೆ ಉತ್ತರಿಸಲು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಅವನ ಕಣ್ಣುಗಳು ಹಾತೊರೆಯುವಿಕೆ ಮತ್ತು ಹತಾಶೆಯ ಮಿಶ್ರಣದಿಂದ ಭೀಷ್ಮನ ಬುದ್ಧಿವಂತ ಮುಖವನ್ನು ಹುಡುಕಿದ್ದವರು. ಯುಧಿಷ್ಠಿರನ ಭಾವನೆಗಳ ಆಳವನ್ನು ಅರಿತ ಭೀಷ್ಮನು ನಿಧಾನವಾಗಿ ತಲೆಯಾಡಿಸಿದನು. ಧನತೆವೆತ್ತರೆ, ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅದು ನಿಮಗೆ ಭರವಸೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಒಂದು ಪ್ರಾಚೀನ ಕಥೆಯಾಗಿದೆ. ಇದು ತಲೆಮಾರುಗಳಿಂದ ಹಾದು ಹೋಗಿದೆ. ಆರಂಭದ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಅವನ್ನು ವಿರಾಮಗೊಳಿಸಿದನು. ದೂರದ ದೇಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದ ಸುಮಿತ್ರಗೆಂಬ ರಾಜನಿದ್ದನು. ಒಂದು ದಿನ ಬೇಟೆಯಾಡುತ್ತಿದ್ದಾಗ ಮರಗಳಷ್ಟು ಎತ್ತರದ ಕೊಂಬುಗಳನ್ನು ಹೊಂದಿದ್ದ ಭವ್ಯವಾದ ಜಿಂಕೆಯನ್ನು ಅವನು ನೋಡಿದನು. ತನ್ನ ಎಲ್ಲ ಕೌಶಲ್ಯ ಮತ್ತು ವೇಗವನ್ನು ಕರೆದು ಸುಮಿತ್ರನು ಜಿಂಕೆಯನ್ನು ಬಾಣದಿಂದ ಚುಚ್ಚಿದನು. ಆದರೆ ಅವನಿಗೆ ಆಶ್ಚರ್ಯವಾಗಲಿಲ್ಲ. ಬದಲಿಗೆ ಬಾಣವು ತನ್ನ ಬದಿಯಿಂದ ಗೌರವದ ಬ್ಯಾಜ್ನಂತೆ ಅಂಟಿಕೊಂಡಿತ್ತು. ಬೆನ್ನಟ್ಟುವಿಕೆಯು ನಡೆಯುತ್ತಿತ್ತು. ಜಿಂಕೆಯ ಹಿಮ್ಮಡಿಗಳ ಮೇಲೆ ಸುಮಿತ್ರ ಬಿಸಿಯಾಗಿದ್ದಳು. ಅವನು ಅದನ್ನು ಕಾಡುಗಳ ಮೂಲಕ, ನದಿಗಳು ಮತ್ತು ತೊರೆಗಳ ಉದ್ದಕ್ಕೂ ಮತ್ತು ವಿಶಾಲವಾದ ಬಯಲು ಪ್ರದೇಶಗಳಲ್ಲಿ ಬೆನ್ನಟ್ಟಿದನು. ಆ ಜಿಂಕೆ ನೋವಿಗೆ ಒಳಗಾಗದಂತೆ ತೋರುತ್ತದೆ ಓಡುತ್ತಲೇ ಇತ್ತು. ಕೆಲವೊಮ್ಮೆ ನಿಧಾನವಾಗಿ ತನ್ನ ಬೆನ್ನಟ್ಟುವವನ ಕಡೆಗೆ ಹಿಂತಿರುಗಿ ನೋಡುತ್ತಾ, ನಿನಗೆ ವೇಗವಿರಬಹುದು, ಆದರೆ ನನಗೆ ಸಹಿಷ್ಣುತೆ ಇದೆ ಎಂದು ಹೇಳುತ್ತದೆ. ಜಿಂಕೆಯ ಚುರುಕುತನ ಮತ್ತು ಶಕ್ತಿಯನ್ನು ನೋಡಿ ಸುಮಿತ್ರ ಆಶ್ಚರ್ಯಚಕಿತರಾದರು ಮತ್ತು ಅದರ ಬಗೆಗಿನ ಅವನ ಮೆಚ್ಚುಗೆಯು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬೆಳೆಯಿತು. ಅವರು ಓಡುತ್ತಿರುವಾಗ ಭೂದೃಶ್ಯವು ಅಂತ್ಯವಿಲ್ಲದ ಸಾಧ್ಯತೆಯ ಕ್ಯಾನ್ವಾಸ್ನಂತೆ ಅವರ ಮುಂದೆ ತೆರೆದುಕೊಂಡಿತು. ಸೂರ್ಯನು ಅವರ ತಲೆಯ ಮೇಲೆ ಹೊಡೆದನು. ಅವರ ಹಿಂದೆ ಉದ್ದವಾದ ನೆರಳುಗಳನ್ನು ಬೀಸಿದನು. ಗಾಳಿಯು ಹೂಬಿಡುವ ಹೂವುಗಳ ಸಿಹಿ ವಾಸನೆ ಮತ್ತು ಒದ್ದೆಯಾದ ಮಣ್ಣಿನ ವಾಸನೆಯಿಂದ ತುಂಬಿತ್ತು. ಸುಮಿತ್ರಳ ಬಿಲ್ಲು ತನ್ನ ಸಿಕ್ಕದ ಬೇಟೆಯ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸುವಾಗ ಅದರ ಹಾಡನ್ನು ಹಾಡಿತು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಜಿಂಕೆಯು ಬೆನ್ನಟ್ಟುವಿಕೆಯಲ್ಲಿ, ಮರಗಳ ನಡುವೆ ದೋಣಿ ಹೊಡೆಯುವುದರಲ್ಲಿ ಮತ್ತು ನೇಯ್ಗೆಯಲ್ಲಿ ಪ್ರೇತದ ದೃಶ್ಯದಂತೆ ಆನಂದಿಸುತ್ತಿರುವಂತೆ ತೋರುತ್ತಿತ್ತು. ಅದು ಕೇವಲ ತನ್ನ ಬಳಿಗಿರುವ ರಹಸ್ಯ ಜ್ಞಾನವನ್ನು ಹೊಂದಿತು. ನೈಸರ್ಗಿಕ ಜಗತ್ತು ಮತ್ತು ಅದರ ಲಯಗಳ ಬಗ್ಗೆ ಆಳವಾದ ತಿಳುವಳಿಕೆ. ಮತ್ತೊಂದೆಡೆ ಬೇಟೆಯ ಬಗೆಗಿನ ಅವನ ಉತ್ಸಾಹದಿಂದ ಈ ಕುತಂತ್ರದ ಜೀವಿಗೆ ವಿರುದ್ಧವಾಗಿ ತನ್ನನ್ನು ತಾನು ಸಾಬೀತುಪಡಿಸುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿತು. ಬೆನ್ನಟ್ಟುವಿಕೆಯು ಮುಂದುವರೆದಂತೆ ಭೂದೃಶ್ಯವು ಬದಲಾಯಿತು ಮತ್ತು ಅವುಗಳ ಸುತ್ತಲೂ ಬದಲಾಯಿತು. ಅವರು ದಟ್ಟವಾದ ಕಾಡುಗಳನ್ನು ಹಾದು ಹೊಳೆಯುವ ತೊರೆಗಳನ್ನು ದಾಟಿ ಕಲ್ಲಿನ ಮೇಲಿನಿಂದ ಹತ್ತಿದರು.
ಸೂರ್ಯನು ಅವರ ತಲೆಯ ಮೇಲೆ ಬೀಳುತ್ತಾ ಎಲ್ಲದರ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಆದರೂ ಸುಮಿತ್ರಳ ಕಾಲುಗಳಲ್ಲಿ ಹರಿದಾಡಲು ಪ್ರಾರಂಭಿಸಿದ. ಆಯಾಸದ ಹೊರತಾಗಿಯೂ ಅವನು ಬಿಟ್ಟುಕೊಡಲು ನಿರಾಕರಿಸಿದನು. ಅಂತಿಮವಾಗಿ ಒಂದು ಶಾಶ್ವತತೆಯಂತೆ ಕಂಡುಬಂದ ನಂತರ ಜಿಂಕೆಯು ಸುಮಿತ್ರನನ್ನು ಒಂದು ಹಂತಕ್ಕೆ ಕೊಂಡೊಯ್ದಿತು. ವಿಶಾಲವಾದ ಮತ್ತು ದಟ್ಟವಾದ ಕಾಡಿನ ಹೃದಯ ಭಾಗದಲ್ಲಿ ತನ್ನ ಬೇಟೆಯ ದಂಡಯಾತ್ರೆಯಿಂದ ಆಯಾಸಗೊಂಡಿದ್ದ ರಾಜ ಸುಮಿತ್ರನು ತಪಸ್ವಿಗಳ ಆಶ್ರಯದ ಮೇಲೆ ಎಡರಿಬಿದ್ದನು. ಅವನ ರಕ್ಷಾಕವಚವು ಧರಿಸಿದ್ದ ಅವನ ಬಿಲ್ಲು ಅವನ ಭುಜದ ಮೇಲೆ ಬಿದ್ದಿತು ಮತ್ತು ಅವನ ಹೊಟ್ಟೆಯಲ್ಲಿ ಹಸಿವು ಕಡಿಯುತ್ತಿತ್ತು. ಅವನು ಎತ್ತರದ ಮರದ ನೆರಳಿನ ಕೆಳಗೆ ವಿಶ್ರಾಂತಿ ಪಡೆಯಲು ಕುಳಿತನು. ರಾಜನ ಆಯಾಸ ಮತ್ತು ಇನ್ನೂ ಅವನಿಗೆ ಅಂಟಿಕೊಂಡಿರುವ ವೈಭವವನ್ನು ಗಮನಿಸಿದ ಸನ್ಯಾಸಿಗಳು ಗೌರವದಿಂದ ಹತ್ತಿರ ಬಂದರು. ಅವರು ತಮ್ಮ ಉಪಸ್ಥಿತಿಯಿಂದ ಆತನನ್ನು ಗೌರವಿಸಿದಾಗ ರಾಜ ಸುಮಿತ್ರನು ಅವಳ ಆತಿಥ್ಯವನ್ನು ಸ್ವೀಕರಿಸಿದನು ಮತ್ತು ಅವರ ತಪಸ್ಸಿನ ಬಗ್ಗೆ ವಿಚಾರಿಸಿದನು. ತಪಸ್ವಿಗಳು ಬುದ್ಧಿವಂತರು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗಗಳಲ್ಲಿ ಕಲಿತವರು ತಮ್ಮ ಪ್ರಗತಿಯನ್ನು ಅವರೊಂದಿಗೆ ಹಂಚಿಕೊಂಡರು ಮತ್ತು ಅವರ ಪ್ರಶ್ನೆಗಳಿಗೆ ನಮ್ರತೆಯಿಂದ ಉತ್ತರಿಸಿದರು. ಆದರೆ ಅವರು ಮಾತನಾಡುತ್ತಿದ್ದಂತೆ ಅವರ ಕುತೂಹಲವು ಅವರಲ್ಲಿ ಹೆಚ್ಚಾಯಿತು ಮತ್ತು ಅವರು ರಾಜನ ಅನಿರೀಕ್ಷಿತ ಭೇಟಿಯ ಹಿಂದಿನ ಕಾರಣವನ್ನು ಬಹಿರಂಗಪಡಿಸಲು ಕೇಳಿದರು. ಪರಾಕ್ರಮಶಾಲಿ ದೊರೆ, ನೀನು ಬಿಲ್ಲು ಮತ್ತು ಕತ್ತಿಯೊಂದಿಗೆ ಈ ಪವಿತ್ರ ಸ್ಥಳಕ್ಕೆ ಏಕೆ ಬಂದಿದ್ದೀಯಾ? ಆಸಕ್ತಿಯಿಂದ ಹೊಳೆಯುತ್ತಿದ್ದ ಅವನ ಕಣ್ಣುಗಳಲ್ಲಿ ಒಂದಾದ ತಪಸ್ವಿಯು ಕೇಳಿದನು, ನಮಗೆ ಹೇಳು, ನಿನ್ನನ್ನು ನಮ್ಮ ವಿನಮ್ರ ನಿವಾಸಕ್ಕೆ ತರುವುದು ಯಾವುದು? ನೀನು ನಿನ್ನ ರಾಜ್ಯದ ಹೊರೆಯಿಂದ ಸಾಂತ್ವನವನ್ನು ಬಯಸುತ್ತಿದ್ದೀಯಾ ಅಥವಾ ಬಹುಶಃ ಯಾವುದೋ ದೊಡ್ಡ ವಿಪತ್ತಿನಿಂದ ಪಲಾಯನ ಮಾಡುತ್ತಿದ್ದೀಯಾ? ಅವರ ನೇರನಡೆನಿಂದ ದಿಗ್ಭ್ರಮೆಗೊಂಡ ರಾಜ ಸುಮಿತ್ರನು ಒಂದು ಆಳವಾದ ಉಸಿರೆಳೆದು ತನ್ನ ಕಥೆಯನ್ನು ಹೇಳತೊಡಗಿದನು. ನಾನು ಹೈಹಯರ ಪ್ರಸಿದ್ಧ ವಂಶಾವಳಿಯಲ್ಲಿ ಜನಿಸಿದ್ದೇನೆ ಮತ್ತು ನನ್ನ ಹೆಸರು ಮಿತ್ರನ ಮಗನಾದ ಸುಮಿತ್ರ. ನಾನು ನನ್ನ ಮಂತ್ರಿಗಳು ಮತ್ತು ನನ್ನ ಮನೆಯ ಹೆಂಗಸರೊಂದಿಗೆ ಬೇಟೆಯಾಡುವ ದಂಡಯಾತ್ರೆಯಲ್ಲಿದ್ದಾಗ ನಾನು ಅದರ ಬದಿಯಲ್ಲಿ ಇರಿಸಿದ್ದ ಬಾಳದೊಂದಿಗೆ ಜಿಂಕೆಯನ್ನು ಬೆನ್ನಟ್ಟಿದೆ. ಆ ಪ್ರಾಣಿಯು ಬಹಳ ವೇಗವಾಗಿ ಓಡಿಹೋಯಿತು, ನನ್ನನ್ನು ಈ ಅರಣ್ಯಕ್ಕೆ ಕರೆದೊಯ್ಯಿತು. ಅಲ್ಲಿ ನಾನು ಈಗ ದಣಿದಿದ್ದೇನೆ, ಹಸಿದಿದ್ದೇನೆ ಮತ್ತು ನಿರಾಶೆಗೊಂಡಿದ್ದೇನೆ. ರಾಜನು ತನ್ನ ಕಥೆಯನ್ನು ಹೇಳುವಾಗ ತಪಸ್ವಿಗಳು ಶ್ರದ್ಧೆಯಿಂದ ಆಲಿಸಿದರು. ಅವರ ಮುಖಗಳು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ತುಂಬಿದವು. ನಾವು ಕೇವಲ ಮನುಷ್ಯರು, ಅವರಲ್ಲಿ ಒಬ್ಬರು ಹೇಳಿದರು, ಮತ್ತು ನಮ್ಮ ಜ್ಞಾನವು ಸೀಮಿತವಾಗಿದೆ. ಆದರೆ ನೀವು ಮಾರ್ಗದರ್ಶನ ಪಡೆಯಲು ನಮ್ಮ ಬಳಿಗೆ ಬಂದಿದ್ದೀರಿ ಎಂದು ನಾವು ನೋಡಬಹುದು. ಬಹುಶಃ ನಿಮ್ಮ ಸ್ವಂತ ಅನುಮಾನಗಳು ಮತ್ತು ಭಯಗಳಿಂದ ಸಾಂತ್ವನ ಪಡೆಯಬಹುದು. ರಾಜ ಸುಮಿತ್ರನ ಕಣ್ಣುಗಳು ತಪಸ್ವಿಯ ಬುದ್ಧಿವಂತ ನೋಟಕ್ಕೆ ಅಂಟಿಕೊಂಡಿವೆ. ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ನನ್ನ ರಾಜ ಕರ್ತವ್ಯಗಳು ಮತ್ತು ನನ್ನ ಸ್ವಂತ ಆಸೆಗಳ ನಡುವೆ ಹರಿದಿದ್ದೇನೆ ಎಂದು ಅವನ ಧ್ವನಿಯು ಪಿಸುಗುಟ್ಟಿತ್ತು. ಒಬ್ಬ ರಾಜನಾಗಿ ನಾನು ನನ್ನ ಜನರಿಗೆ ಮತ್ತು ನನ್ನ ರಾಜ್ಯಕ್ಕೆ ಕರ್ತವ್ಯದಿಂದ ಬದ್ಧನಾಗಿದ್ದೇನೆ. ಆದರೆ ಒಬ್ಬ ವ್ಯಕ್ತಿಯಾಗಿ ನಾನು ಇನ್ನೂ ಹೆಚ್ಚಿನದನ್ನು ಹಂಬಲಿಸುತ್ತೇನೆ. ಭರವಸೆ ಮತ್ತು ಹತಾಶೆಯ ಗಡಿಗಳನ್ನು ಮೀರಿದ ಸನ್ಯಾಸಿಗಳು ಒಗ್ಗಟ್ಟಿನಿಂದ ತಲೆಯಾಡಿಸಿದರು. ಅವರ ಮುಖಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವರಲ್ಲಿ ಒಬ್ಬರು ಪ್ರಬಲ ದೊರೆ, ಇದು ಎರಡು ತುದಿಗಳ ಖಡ್ಗವಾಗಿದೆ. ಇದು ಶ್ರೇಷ್ಠತೆಯನ್ನು ಪ್ರೇರೇಪಿಸುತ್ತದೆ, ಆದರೆ ಇದು ನಿರಾಶೆ ಮತ್ತು ನೋವಿಗೆ ಕಾರಣವಾಗಬಹುದು. ನಾವು ಈ ರಹಸ್ಯವನ್ನು ಹಲವು ವರ್ಷಗಳಿಂದ ಯೋಚಿಸುತ್ತಿದ್ದೇವೆ ಮತ್ತು ನಿಮ್ಮ ರಾಜಮನೆತನದ ಬೇಡಿಕೆಗಳೊಂದಿಗೆ ನಿಮ್ಮ ಸ್ವಂತ ಆಸೆಗಳನ್ನು ಸಮನ್ವಯಗೊಳಿಸಲು ನೀವು ಹೆಣಗಾಡುತ್ತಿರುವುದನ್ನು ನಾವು ನೋಡಬಹುದು. ರಾಜನು ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನ ಕಣ್ಣುಗಳು ಅಗಲವಾದವು. ಆಶ್ಚರ್ಯದ ಭಾವವನ ಮೇಲೆ ಹರಿದಿತು. ನನಗೆ ಇನ್ನೂ ಹೇಳಿ ಎಂದು ಅವನು ಬೇಡಿಕೊಂಡನು. ಪ್ರಶಾಂತವಾದ ಕಾಡಿನಲ್ಲಿ ಭೀಷ್ಮನು ಋಷಿಮುನಿಗಳ ಗುಂಪಿನ ನಡುವೆ ಕುಳಿತು ತಮ್ಮ ಕಾಲದ ಅತ್ಯಂತ ಪೂಜ್ಯ ಋಷಿಮುನಿಗಳಲ್ಲಿ ಒಬ್ಬರಾದ ಋಷಭನ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದನು.
ಆತನ ಮುಖದ ಮೇಲೆ ಒಂದು ನಗುವಿನ ಸುಳಿವನ್ನು ಹೊಂದಿದ್ದ ಋಷಭನು ಆತನಿಗೆ ಭಯವನ್ನುಂಟು ಮಾಡಿದ ಒಂದು ಅಸಾಧಾರಣ ಮುಖಾಮುಖಿಯನ್ನು ವಿವರಿಸಲು ಪ್ರಾರಂಭಿಸಿದನು. ಅವರು ಮಾತನಾಡುವಾಗ ದೃಶ್ಯವು ಕಾಡಿನ ಆಳದಲ್ಲಿ ನೆಲೆಸಿರುವ ಪವಿತ್ರ ಆಶ್ರಯಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ಪೂಜ್ಯ ಋಷಿಗಳಾದ ನರ ಮತ್ತು ನಾರಾಯಣರು ಪ್ರಕೃತಿಯೊಂದಿಗೆ ಪರಿಪೂರ್ಣ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಸಾಂತ್ವನ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೋರಿ ಋಷಭ ಒಮ್ಮೆ ಇಲ್ಲಿಗೆ ಬಂದಿದ್ದರು. ಅವರು ಹೇಗೆ ಸ್ವರ್ಗದ ಸರೋವರದಲ್ಲಿ ತಮ್ಮ ಸ್ನಾನವನ್ನು ಮಾಡಿದರು, ಪೂರ್ವಜರಿಗೆ ಮತ್ತು ಅದರ ನೀರಿನಿಂದ ಮೇಲೇರಿದ ಪವಿತ್ರ ಗಂಗಾ ನದಿಯನ್ನು ಪ್ರಾರ್ಥಿಸಿದರು ಎಂಬುದನ್ನು ಅವರು ವಿವರಿಸಿದರು. ಆಶ್ರಯದ ಪ್ರಶಾಂತ ಪರಿಸರದಲ್ಲಿ ಋಷಭನು ಒಂದು ಅಸಾಧಾರಣ ದೃಶ್ಯವನ್ನು ಕಂಡನು. ತನ್ನ ಎತ್ತರದ ಮತ್ತು ಕ್ಷೀಣಿಸಿದ ಋಷಿ ಅವರ ಉಪಸ್ಥಿತಿಯು ತಪಸ್ಸಿನ ಸೆಳವು ಹೊರಹೊಮ್ಮುವಂತೆ ತೋರುತ್ತಿತ್ತು. ತನುವಿನ ದೇಹವು ಮಂದವಾಗಿತ್ತು, ಅವನ ಕುತ್ತಿಗೆ ಮತ್ತು ಕಾಲುಗಳು ಒಣಗಿದ ಕೊಂಬೆಗಳಂತೆ ಇದ್ದವು. ಆದರೂ ಅವನ ಕಣ್ಣುಗಳು ಋಷಭನನ್ನು ಆಕರ್ಷಿಸುವ ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವನು ತನುವನ್ನು ನೋಡುತ್ತಿದ್ದಂತೆ ಋಷಭನು ಅವನ ಮೇಲೆ ಭಯದಿಂದ ತೊಳೆದುಕೊಂಡನು. ಆದರೆ ಅವನು ಋಷಿಯ ಮುಂದೆ ನಿಂತು ತನ್ನ ಪಾದಗಳನ್ನು ಗೌರವಿಸಿದನು. ಅವರು ಒಟ್ಟಿಗೆ ಕುಳಿತಾಗ ಋಷಭನು ತನ್ನ ಹೆಸರು ಮತ್ತು ವಂಶಾವಳಿಯನ್ನು ತನುವಿನೊಂದಿಗೆ ಹಂಚಿಕೊಂಡನು. ಅವನು ಧರ್ಮ ಮತ್ತು ಅರ್ಥದ ಕಾಲಾತೀತ ತತ್ವಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದನು. ಅವರ ಸುತ್ತಲಿನ ಋಷಿಗಳು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಆಧ್ಯಾತ್ಮಿಕ ಚರ್ಚೆಯ ಸಿಹಿ ಸುವಾಸನೆಯಿಂದ ಗಾಳಿ ತುಂಬಿತು. ಆಗ ಭವ್ಯ ರಾಜನಾದ ವಿಳದ್ಯುಮ್ನನು ತನ್ನ ಪರಿವಾರ ಮತ್ತು ಕಾಯುತ್ತಿರುವ ಹೆಂಗಸರೊಂದಿಗೆ ಆಶ್ರಯಕ್ಕೆ ಬಂದನು. ವಿಳದ್ಯುಮ್ನನ ಕಣ್ಣುಗಳು ಕಮಲದ ದಳಗಳಂತೆ ಆಳವಾದ ದುಃಖದಿಂದ ಹೊಳೆಯುತ್ತಿದ್ದವು, ಏಕೆಂದರೆ ಅವನು ತನ್ನ ಚಿಕ್ಕ ಮಗನನ್ನು ಈ ಕಾಡಿನಲ್ಲಿ ಕಳೆದುಕೊಂಡಿದ್ದನು. ಅವನ ಒಬ್ಬನೇ ಮಗನಾದ ಬುರಿದ್ಯುಮ್ನನು ಎಲ್ಲಿಯೂ ಕಾಣಿಸಲಿಲ್ಲ ಮತ್ತು ರಾಜನ ಹೃದಯವು ದುಃಖದಿಂದ ಭಾರವಾಗಿತ್ತು. ತನುವನ್ನು ಸಂಬೋಧಿಸುತ್ತಾ ವಿಳದ್ಯುಮ್ನನು ತನ್ನ ಮಗನನ್ನು ಕಂಡುಕೊಳ್ಳುವ ಭರವಸೆ ಕ್ಷೀಣಿಸುತ್ತಿದೆ ಎಂದು ಒಪ್ಪಿಕೊಳ್ಳುತ್ತಾ ತನ್ನ ದುಃಖವನ್ನು ಸುರಿಸಿದನು. ಅವನು ರಾಜನ ಮಾತುಗಳನ್ನು ಕೇಳಿದಾಗ ತನು ಮೌನವಾದನು, ಚಿಂತನೆಯಲ್ಲಿ ಕಳೆಗುಂದಿದನು. ಅವನನ್ನು ಆಲೋಚನೆಯಲ್ಲಿ ಮುಳುಗಿಸಿದ ದೃಶ್ಯವು ವಿಳದ್ಯುಮ್ನನ ಹತಾಶೆಯನ್ನು ಗಾಢವಾಗಿಸಿತು. ಪಿಸುಗುಟ್ಟುವಿಕೆಯ ಮೇಲಿರುವ ಧ್ವನಿಯಲ್ಲಿ ರಾಜನು ಕೇಳಿದನು, ಭರವಸೆಯನ್ನು ಮೀರಿಸುವುದು ಯಾವುದು? ಈ ಅದಮ್ಯ ಬಳಕೆಗಿಂತ ದೊಡ್ಡದು ಯಾವುದು? ತನು ನಿಧಾನವಾಗಿ ತನ್ನ ತಲೆಯನ್ನು ಮೇಲಕ್ಕೆತ್ತಿದನು ಮತ್ತು ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳೊಂದಿಗೆ ತನ್ನ ಮಗನ ಕಮರೆಯ ಹಿಂದಿನ ಸತ್ಯವನ್ನು ವಿಳದ್ಯುಮ್ನನಿಗೆ ತಿಳಿಸಿದನು. ಯುವ ರಾಜಕುಮಾರನು ಅಜಾಗರೂಕತೆಯಿಂದ ಒಬ್ಬ ಮಹಾನ್ ಋಷಿಯನ್ನು ಅವಮಾನಿಸಿದ್ದರು. ಅವರು ಮೌನವಾಗಿ ಅವಮಾನವನ್ನು ಸಹಿಸಬೇಕಾಯಿತು. ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟ ತನು ಈ ಕಥೆಯನ್ನು ವಿಳದ್ಯುಮ್ನನೊಂದಿಗೆ ಹಂಚಿಕೊಂಡನು ಮತ್ತು ಅವನು ಮಾತನಾಡುವಾಗ ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರುತ್ತಾನೆ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ರಾಜ ವಿಳದ್ಯುಮ್ನನು ಚಿಂತನೆಯಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಆಳವಾದ ಹಂಬಲದಿಂದ ತುಂಬಿದವು. ಅವನ ಒಬ್ಬನೇ ಮಗ ಬುರಿದ್ಯುಮ್ನನು ಕಾಣೆಯಾಗಿದ್ದನು ಮತ್ತು ರಾಜನ ಎಚ್ಚರದ ಪ್ರತಿ ಕ್ಷಣವೂ ಅವನನ್ನು ಹುಡುಕುವ ಆಲೋಚನೆಯಿಂದ ಮುಳುಗಿತ್ತು. ಅವನು ತನ್ನ ಧರ್ಮಕ್ಕೆ ಅಸಲವಾದ ಸಮರ್ಪಣೆಗೆ ಹೆಸರುವಾಸಿಯಾದ ಪೂಜ್ಯ ಬ್ರಾಹ್ಮಣನಾದ ಬುದ್ಧಿವಂತ ಋಷಭನಿಂದ ಮಾರ್ಗದರ್ಶನ ಪಡೆಯಲು ಈ ಪವಿತ್ರ ಸ್ಥಳಕ್ಕೆ ಬಂದಿದ್ದನು. ರಾಜ ವಿಳದ್ಯುಮ್ನನು ಋಷಭನನ್ನು ಸಮೀಪಿಸುತ್ತಿದ್ದಂತೆ ಆ ಋಷಿಯು ನಾಚಿಕೆಯಿಂದ ತನ್ನ ತಲೆಯನ್ನು ತೂಗಾಡುತ್ತಿರುವುದನ್ನು, ಅವನ ಕಣ್ಣುಗಳು ಕೆಳಕ್ಕೆ ಬೀಳುತ್ತಿರುವುದನ್ನು ಅವನು ಗಮನಿಸಿದನು. ರಾಜನ ಪರಿಚಯದ ಮಾತುಗಳು ಮೌನವಾಗಿದ್ದವು ಮತ್ತು ಋಷಭನು ನಿಶ್ಚಲನಾಗಿದ್ದನು. ಅವನ ದೇಹಭಾಷೆಯು ಅವು ಹಂಚಿಕೊಂಡ ಕಹಿ ನೆನಪುಗಳಿಗೆ ಸಾಕ್ಷಿಯಾಗಿದೆ. ಕಳೆದ ದಿನಗಳಲ್ಲಿ ರಾಜ ವಿಳದ್ಯುಮ್ನನು ಋಷಭನನ್ನು ತೀವ್ರವಾಗಿ ಅವಮಾನಿಸಿದ್ದನು ಮತ್ತು ಬ್ರಾಹ್ಮಣನ ಹೃದಯವು ಅಸಮಾಧಾನದಿಂದ ಭಾರವಾಗಿತ್ತು. ಅವರ ನಡುವೆ ಇರುವ ಭಾವನೆಗಳನ್ನು ಅರಿತ ರಾಜನು ಋಷಭನಿಗೆ ಭರವಸೆಯ ಸ್ವರೂಪದ ಬಗ್ಗೆ ಕೇಳಿದನು. ಒಬ್ಬರ ಮನಸ್ಸಿನಲ್ಲಿ ಭರವಸೆಯಿಂದ ಸೃಷ್ಟಿಯಾದ ಚಿತ್ರಣಕ್ಕಿಂತ ಹೆಚ್ಚು ಕಷ್ಟಕರವಾದದ್ದು ಏನು ಎಂದು ಅವನು ಕೇಳಿದನು. ಋಷಭನು ರಾಜನ ಕೈಯಿಂದ
ತಾನು ಅನುಭವಿಸಿದ ಹಿಂದಿನ ಯಾತನೆಗಳನ್ನು ನೆನಪಿಸಿಕೊಂಡು ಪ್ರತಿಕ್ರಿಯಿಸುವ ಮೊದಲು ತನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಆರಿಸಿಕೊಂಡಲ್ಲಿ ಯಾವುದೂ ಇಲ್ಲ. ಓ ರಾಜನೇ, ದುಃಖದ ಸೂಕ್ಷ್ಮ ಸುಳಿವನ್ನು ಹೊಂದಿದ್ದ ಅವನ ಧ್ವನಿಯಲ್ಲಿ ಕಿರಿದಾದ ಭರವಸೆಗೆ ಸಮಾನವಾದದ್ದು ಯಾವುದೂ ಇಲ್ಲ. ನಾನು ಅನೇಕ ರಾಜರನ್ನು ಹುಡುಕಿದೆ ಮತ್ತು ಮನಸ್ಸಿನ ಮುಂದೆ ಭರವಸೆಯಿಂದ ಸ್ಥಾಪಿಸಲಾದ ಪ್ರತಿಮೆಯಂತೆ ಏನನ್ನೂ ಪಡೆಯುವುದು ಕಷ್ಟವಲ್ಲ ಎಂದು ನಾನು ಕಂಡುಕೊಂಡಿದ್ದೇನೆ. ರಾಜನ ಕಣ್ಣುಗಳು ವಿಶಾಲವಾದವು. ಅವರು ವಿಷಬನ ಮಾತುಗಳ ಆಳವನ್ನು ಗ್ರಹಿಸಿದಾಗ ಅವರ ಆಳವಾದ ಸತ್ಯವನ್ನು ಒಪ್ಪಿಕೊಂಡರು. ತನ್ನ ಹಿಂದಿನ ಉಲ್ಲಂಘನೆಗಳಿಂದ ವಿಚಲಿತರಾಗದೆ ರಾಜ ವೀರದ್ಯುಮ್ನನು ಮತ್ತಷ್ಟು ಸ್ಪಷ್ಟೀಕರಣವನ್ನು ಕೋರಿದನು. ಅವನು ರಿಷಭನ ಕ್ಷೀಣ ದೇಹಕ್ಕಿಂತ ಹೆಚ್ಚು ತೆಳುವಾದದ್ದು ಯಾವುದು ಎಂದು ಕೇಳಿದನು. ಋಷಿ ಹಂಬಲದಿಂದ ನಕ್ಕರು ಮತ್ತು ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿದ್ದ ವಿವಿಧ ರೀತಿಯ ಭರವಸೆಗಳನ್ನು ಪಟ್ಟಿ ಮಾಡಲು ಪ್ರಾರಂಭಿಸಿದರು. ಸಂತೃಪ್ತ ಅರ್ಜಿದಾರರ ಭರವಸೆ, ಅರ್ಜಿದಾರರನ್ನು ಎಂದಿಗೂ ನಿರ್ಲಕ್ಷಿಸದವರ ಭರವಸೆ, ಕೃತಜ್ಞತೆಯಿಲ್ಲದ ಅಥವಾ ಕ್ರೂರ ವ್ಯಕ್ತಿಗಳ ಮೇಲೆ ಭರವಸೆ ಮತ್ತು ಅವರ ಕಳೆದುಹೋದ ಮಕ್ಕಳ ಬಗ್ಗೆ ಪೋಷಕರು ಪಾಲಿಸುವ ಭರವಸೆ. ರಿಷಭನು ಮಾತನಾಡುತ್ತಿರುವಾಗ ಅವನ ಮಾತುಗಳು ರಾಜನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ರಾಜನು ತನ್ನ ಸ್ವಂತ ಭರವಸೆ ಈ ಯಾವುದೇ ಪ್ರಭೇದಗಳಿಗಿಂತ ನಿಜವಾಗಿಯೂ ತೆಳುವಾಗಿದೆ ಎಂದು ಅರಿತುಕೊಂಡನು. ಇದು ಅವನನ್ನು ನಮ್ರತೆಯಿಂದ ತುಂಬಿದ ಸಾಕ್ಷಾತ್ಕಾರವಾಗಿತ್ತು. ಅವನು ಮತ್ತು ಅವನ ಮನೆಯವರು ಋಷಿಯ ಪಾದಗಳನ್ನು ಮುಟ್ಟಿದಾಗ ಗೌರವದಿಂದ ತಲೆ ಬಾಗಿಸಿ ಋಷಭನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ರಾಜನ ಪಶ್ಚಾತ್ತಾಪದಿಂದ ಪ್ರೇರಿತರಾದ ಋಷಭನು ಮತ್ತೊಮ್ಮೆ ಮುಗುಳುತ್ತಾ ರಾಜ ವೀರದ್ಯುಮ್ನನಿಗೆ ತನ್ನ ನಿಜವಾದ ಸ್ವಭಾವವನ್ನು ತಿಳಿಸಿದನು. ಕೇವಲ ಒಂದು ಆಲೋಚನೆಯೊಂದಿಗೆ ಅವನು ತನ್ನ ತಪಸ್ಸು ಮತ್ತು ಕಲಿಕೆಯ ಶಕ್ತಿಯನ್ನು ಪ್ರದರ್ಶಿಸುತ್ತಾ ವೀರದ್ಯುಮ್ನನನ್ನು ಆ ಸ್ಥಳಕ್ಕೆ ಕರೆತಂದನು. ನಂತರ ಋಷಿಯು ರಾಜನನ್ನು ಗದರಿಸಿದನು. ನಿಧಾನವಾಗಿ ಆದರೆ ದೃಢವಾಗಿ ಮಾನವ ಸಂಬಂಧಗಳ ಅಸ್ಥಿರತೆಯನ್ನು ನೆನಪಿಸಿದನು. ರಿಷಭನು ಪಕ್ಕದ ಅರಣ್ಯಕ್ಕೆ ಹೊರಟ. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಪಾದಗಳ ಬಳಿ ಕುಳಿತು ಪ್ರತಿಯೊಂದು ಪದವನ್ನು ಅಮೃತದಂತೆ ಕುಡಿಯುತ್ತಿದ್ದನು. ಅವನ ಕಣ್ಣುಗಳು ಜ್ಞಾನಕ್ಕಾಗಿ ತೀರಿಸಲಾಗದ ಹಸಿವಿನಿಂದ ಹೊಳೆಯುತ್ತಿದ್ದವು ಮತ್ತು ನೈತಿಕತೆಯ ಕಾಲಾತೀತ ವಿಷಯದ ಬಗ್ಗೆ ಮತ್ತೊಮ್ಮೆ ಪ್ರವಚನ ನೀಡುವಂತೆ ಅವನು ಭೀಷ್ಮನನ್ನು ಬೇಯಿಕೊಂಡನು. ಸ್ವಯಂ ವಿಮೋಚನೆಯ ರಹಸ್ಯಗಳನ್ನು ಬಹಿರಂಗಪಡಿಸುವ ಪ್ರಾಚೀನ ಭೂತಕಾಲದ ಕಥೆಯನ್ನು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಮಿಳುಗುತ್ತಿದ್ದವು. 60,000 ವರ್ಷಗಳ ಕಾಲ ಪರಿಪಾತ್ರ ಬೆಟ್ಟಗಳ ಮೇಲೆ ಏಕಾಂತದಲ್ಲಿ ವಾಸಿಸಿದ ಬುದ್ಧಿವಂತ ಋಷಿಯಾದ ಗೌತಮನ ಕಥೆಯನ್ನು ಚೆನ್ನಾಗಿ ಆಲಿಸಿ ಎಂದು ಅವರು ಹೇಳಿದರು. ಭೀಷ್ಮನ ಮಾತುಗಳು ಗೌತಮನ ಆಶ್ರಮದ ಚಿತ್ರಣವನ್ನು ರೂಪಿಸುತ್ತಿದ್ದಂತೆ ಗಾಳಿ ಎಲೆಗಳ ಮೂಲಕ ಬೀಸುತ್ತಿತ್ತು. ಆ ಋಷಿ ಜ್ಞಾನೋದಯವನ್ನು ಕೋರಿ ಈ ಪವಿತ್ರ ಸ್ಥಳಕ್ಕೆ ಹಿಂತಿರುಗಿದ್ದರು ಮತ್ತು ದಶಕಗಳವರೆಗೆ ಅವರು ಅತ್ಯಂತ ತೀವ್ರವಾದ ತಪಸ್ಸನ್ನು ಅಭ್ಯಾಸ ಮಾಡಿದರು. ಅವರ ದೇಹವು ಅವರ ಭಕ್ತಿಯಿಂದ ರೂಪಾಂತರಗೊಂಡಿತ್ತು, ಆದರೆ ಅವರ ಆತ್ಮವು ಜಗತ್ತಿನಿಂದ ಸ್ಪರ್ಶಿಸಲ್ಪಡಲಿಲ್ಲ. ಗೌತಮನು ಮೌನವಾಗಿ ಚಿಂತನೆಯಲ್ಲಿ ಕಳೆದು ಕುಳಿತಾಗ ಮರಗಳಿಂದ ಒಂದು ಆಕೃತಿ ಹೊರಹೊಮ್ಮಿತು. ಈ ಮಹಾನ್ ಋಷಿಗೆ ಗೌರವ ಸಲ್ಲಿಸಲು ವಿಶ್ವದ ರಾಜನಾದ ಯಮನು ಬಂದಿದ್ದನು. ಇಬ್ಬರು ವ್ಯಕ್ತಿಗಳು ಕಣ್ಣುಗಳನ್ನು ಲಾಕ್ ಮಾಡಿದರು ಮತ್ತು ಗೌತಮನ ಹೃದಯವು ಧರ್ಮದ ಸಾಕಾರಕ್ಕಾಗಿ ಗೌರವದಿಂದ ತುಂಬಿತ್ತು. ಅವನು ಎದ್ದು ಭಕ್ತಿಯ ಸಂಕೇತದಲ್ಲಿ ತನ್ನ ಕೈಗಳನ್ನು ಸೇರಿಸಿಕೊಂಡು ಯಮನಿಗೆ ಶುಭಾಶಯ ಕೋರಿದನು. ಯಮನು ಕೂಡ ತಪಸ್ವಿ ಗೌತಮನಿಗೆ ಆಳವಾದ ಗೌರವವನ್ನು ಹೊಂದಿದ್ದನು. ಅವನು ಘನತೆಯಿಂದ ಋಷಿಯ ಬಳಿಗೆ ಹೋದನು. ಅವನ ಉಪಸ್ಥಿತಿಯು ಅಧಿಕಾರ ಮತ್ತು ಬುದ್ಧಿವಂತಿಕೆಯ ಸೆಳವು ಹರಡಿತು. ನಾನು ನಿಮ್ಮ ಸಲಹೆಯನ್ನು ಪಡೆಯಲು ಬಂದಿದ್ದೇನೆ. ಬೇಸಿಗೆಯ ದಿನದಂದು ಗುಡುಗಿನಂತೆ ಅವನ ಧ್ವನಿಯು, ಹೇ ಬುದ್ಧಿವಂತನೇ, ನನಗೆ ಹೇಳು, ನಾನು ನಿನಗೆ ಹೇಗೆ ಸಹಾಯ ಮಾಡಬಲ್ಲೆ? ಹಲವು ವರ್ಷಗಳಿಂದ ಆತನನ್ನು ಕಾಡುತ್ತಿದ್ದ 2 ಪ್ರಶ್ನೆಗಳನ್ನು ಕೇಳಿದಾಗ ಗೌತಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಒಬ್ಬರ ತಾಯಿ ಮತ್ತು ತಂದೆಗೆ ನೀಡಬೇಕಾದ ಸಾಲವನ್ನು ಹೇಗೆ ಮರುಪಾವತಿಸಬಹುದು ಎಂದು ಆತ ಕೇಳಿದ
ಆತನ ಧ್ವನಿಯು ಕೇವಲ ಒಂದು ಪಿಸುಗುಟ್ಟುವಿಕೆಯ ಮೇಲಿತ್ತು ಮತ್ತು ಮನುಷ್ಯರ ವ್ಯಾಪ್ತಿಯನ್ನು ಮೀರಿದ ಶುದ್ಧ ಆನಂದದ ಪ್ರದೇಶಗಳನ್ನು ಸಾಧಿಸಲು ಯಾವ ಕಾರ್ಯಗಳನ್ನು ಮಾಡಬೇಕು ಪ್ರಶ್ನೆಗಳನ್ನು ಆಲೋಚಿಸುವಾಗ ಯಮನು ವ್ಯಕ್ತಪಡಿಸಿದ ಭಾವವು ಗಂಭೀರವಾಯಿತು. ಈ ಸಾಲುಗಳ ಭಾರ ಅವನಿಗೆ ತಿಳಿದಿತ್ತು, ಏಕೆಂದರೆ ಅವು ಪ್ರತಿಯೊಂದು ಆತ್ಮದ ಮೇಲೆ ಪವಿತ್ರ ಮಂತ್ರದಂತೆ ಕೆತ್ತಲ್ಪಟ್ಟಿವೆ. ಒಂದು ಕ್ಷಣದ ಚಿಂತನೆಯ ನಂತರ ಅವನು ಸೌಮ್ಯವಾದ ಮತ್ತು ಆಜ್ಞಾಪಿಸುವ ಧ್ವನಿಯಲ್ಲಿ ಮಾತನಾಡಿದನು. ಅಹಿಂಸೆ, ಸತ್ಯ ಮತ್ತು ಶುದ್ಧತೆಯ ಅಭ್ಯಾಸ ಅವರು ಪ್ರಾರಂಭಿಸಿದರು. ಜೀವನವನ್ನು ನೀಡಿದವರಿಗೆ ಒಬ್ಬರ ಸಾಲವನ್ನು ಮರುಪಾವತಿಸುವ ಕೀಲಿಯಾಗಿದೆ. ಒಬ್ಬರು ಭಕ್ತಿ ಮತ್ತು ಸೇವೆಯ ಅರ್ಪಣೆಗಳೊಂದಿಗೆ ತಮ್ಮ ತಾಯಿ ಮತ್ತು ತಂದೆಯನ್ನು ನಿರಂತರವಾಗಿ ಪೂಜಿಸಬೇಕು ಮತ್ತು ತ್ಯಾಗಕ್ಕೆ ಸಮಯ ಬಂದಾಗ ಕುದುರೆ ಯಜ್ಞದ ಪವಿತ್ರ ಆಚರಣೆಗಳನ್ನು ಮಾಡಬೇಕು. ಬ್ರಾಹ್ಮಣರ ಮೇಲೆ ಉಡುಗೊರೆಗಳನ್ನು ಹೇರಬೇಕು ಎಂಬನು ಮಾತನಾಡುವುದನ್ನು ಮುಗಿಸಿದಾಗ ಒಂದು ಸ್ಪಷ್ಟತೆಯ ಭಾವವು ಗೌತಮನಿಗೆ ಆಶೀರ್ವಾದದಂತೆ ಬಂದಿತು. ತನಗೆ ಅಳೆಯಲಾಗದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಆತನಿಗೆ ತಿಳಿದಿತ್ತು. ಸ್ವಯಂದ ವಿಮೋಚನೆಯ ರಹಸ್ಯಗಳು ಮತ್ತು ಶುದ್ಧ ಆನಂದದ ಪ್ರದೇಶಗಳ ಹಾನಿ. ಮಹಾಯುದ್ಧದ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ತನ್ನ ಸಲಹೆಗಾರರ ನಡುವೆ ಕುಳಿತು ತನ್ನನ್ನು ಆವರಿಸಿರುವ ಭಾರವಾದ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದನು. ಅವನ ಖಜಾನೆ ಖಾಲಿಯಾಗಿತ್ತು, ಅವನ ಸೈನ್ಯಗಳು ಕ್ಷೀಣಿಸುತ್ತಿದ್ದವು ಮತ್ತು ಅವನ ಶತ್ರುಗಳು ಎಲ್ಲಾ ಕಡೆಗಳಿಂದಲೂ ಹತ್ತಿರವಾಗುತ್ತಿದ್ದರು. ಅವನು ಪೂಜ್ಯ ಭೀಷ್ಮನ ಮಾರ್ಗದರ್ಶನವನ್ನು ಕೇಳುತ್ತಿದ್ದಾಗ ಅವನು ಕೇಳಿದನು, ಒಬ್ಬ ರಾಜನು ಸ್ನೇಹಿತರಿಂದ ದೂರವಾಗಿ ದುಷ್ಟ ಮಂತ್ರಿಗಳಿಂದ ಸುತ್ತುವರಿಯಲ್ಪಟ್ಟಿ ತನ್ನ ಮಾರ್ಗವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದಿದ್ದಾಗ ಯಾವ ನಡವಳಿಕೆಯನ್ನು ಅನುಸರಿಸಬೇಕು? ಅವನು ದುಷ್ಟ ವಿಧಾನಗಳಿಂದ ಸಂಪತ್ತನ್ನು ಹುಡುಕಬೇಕೇ ಅಥವಾ ಅದನ್ನು ಹುಡುಕದೆ ತನ್ನ ಪ್ರಾಣವನ್ನು ಕೊಡಬೇಕೇ? ಬುದ್ಧಿವಂತ ಮತ್ತು ತಿಳಿವಳಿಕೆಯುಳ್ಳ ಭೀಷ್ಮನು ಯುವರಾಜನನ್ನು ಸಹಾನುಭೂತಿಯಿಂದ ನೋಡಿದನು. ಅವನು ಅಳತೆಯ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಯುಧಿಷ್ಠಿರನೇ, ನಿನ್ನ ಕರ್ತವ್ಯಗಳ ಬಗ್ಗೆ ಮಾತನಾಡುತ್ತಾ ನಾನು ಈ ವಿಷಯದ ಬಗ್ಗೆ ನನ್ನ ಸಲಹೆಯನ್ನು ನೀಡುತ್ತೇನೆ. ನೈತಿಕತೆಯು ಸೂಕ್ಷ್ಮವಾದ ವಿಷಯವಾಗಿದೆ. ಅದನ್ನು ಧರ್ಮಗ್ರಂಥಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಅವು ಸಹ ನಿನ್ನ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ನೀಡುವುದಿಲ್ಲ. ಅವನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿದನು. ತನ್ನ ಜನರನ್ನು ರಕ್ಷಿಸುವುದು ಮತ್ತು ಅವರ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವುದು ರಾಜನ ಪ್ರಾಥಮಿಕ ಕರ್ತವ್ಯವಾಗಿದೆ. ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸುವಾಗ ಅವನು ಬುದ್ಧಿವಂತಿಕೆ ಮತ್ತು ಕುತಂತ್ರದಿಂದ ವರ್ತಿಸಬೇಕು. ಅವನು ಕಟ್ಟುನಿಟ್ಟಾಗಿ ನ್ಯಾಯಯುತವಲ್ಲದ ಆದರೆ ಅಂತಿಮವಾಗಿ ತನ್ನ ರಾಜ್ಯದ ಯೋಗಕ್ಷೇಮಕ್ಕೆ ಕಾರಣವಾಗುವ ವಿಧಾನಗಳನ್ನು ಬಳಸಿಕೊಳ್ಳಬಹುದು. ಆದಾಗ್ಯೂ ಅಂತಹ ಕ್ರಮಗಳನ್ನು ಕೊನೆಯ ಉಪಾಯವಾಗಿ ಮಾತ್ರ ತೆರೆದುಕೊಳ್ಳಬೇಕು, ಏಕೆಂದರೆ ಅವು ವಿನಾಶಕ್ಕೂ ಕಾರಣವಾಗಬಹುದು. ಭೀಷ್ಮನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೆ ಒಂದು ಎಚ್ಚರಿಕೆಯೂ ಸಹ, ತನ್ನ ಸ್ವಂತ ನೀತಿಯ ಮೇಲೆ ಮಾತ್ರ ಅವಲಂಬಿತವಾಗಿರುವ ರಾಜನು ಈ ವಿಶ್ವಾಸಘಾತುಕ ಕಾಲದಲ್ಲಿ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಅವನು ಹೇಳಿದನು. ಅವನು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬೇಕು ಮತ್ತು ಬದಲಾಗಬೇಕು. ಅದು ಸಾಮಾನ್ಯವಾಗಿ ತಪ್ಪು ಎಂದು ಪರಿಗಣಿಸಲಾದ ಕ್ರಿಯೆಗಳನ್ನು ಆಶ್ರಯಿಸುವುದಾದರೂ ಸಹ ಉದ್ದ ಋಷಿಯ ಕಣ್ಣುಗಳು ಯುಧಿಷ್ಠಿರನ ಆತ್ಮದೊಳಗೆ ಮುಳುಗಿದಂತೆ ತೋರುತ್ತಿತ್ತು. ಒಬ್ಬ ಕ್ಷತ್ರಿಯನು ತನ್ನ ಸ್ವಭಾವದಿಂದಲೇ ಒಬ್ಬ ಯೋಧ ಮತ್ತು ರಕ್ಷಕನಾಗಿದ್ದಾನೆ. ಸಂಕಷ್ಟದ ಸಮಯದಲ್ಲಿ ತನ್ನ ಬಳಿಯಿರುವವರಿಂದ ತನಗೆ ಬೇಕಾದುದನ್ನು ತೆಗೆದುಕೊಳ್ಳಲು ಅವನು ಹಿಂಜರಿಯಬಾರದು. ಅದು ಬಲವನ್ನು ಬಳಸುವುದಾದರೂ ಸಹ ಹಾಗೆ ಮಾಡುವಾಗ ಅವನು ತನ್ನ ಜನರ ಬದುಕುಳಿಯುವಿಕೆಯನ್ನು ಖಾತ್ರಿಪಡಿಸುತ್ತಾನೆ ಮತ್ತು ಅಂತಿಮವಾಗಿ ರಾಜ್ಯವನ್ನು ರಕ್ಷಿಸುತ್ತಾನೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಅವನ ಮಾತುಗಳ ಭಾರ ಯುಧಿಷ್ಠಿರನ ಮೇಲೆ ಕವಚದಂತೆ ಬಿದ್ದಿತ್ತು. ಮುಂದಿನ ಹಾದಿಯು ಅಪಾಯದಿಂದ ತುಂಬಿರುತ್ತವೆ ಎಂದು ಅವನಿಗೆ ತಿಳಿದಿತು. ಆದರೆ ಅವನಿಗೆ ಒಂದು ನಿರ್ಣಾಯಕ ಪಾತ್ರವನ್ನು ನೀಡಲಾಗಿದೆ ಎಂದು ತಿಳಿದಿತ್ತುವ
ಪ್ರತಿಕೂಲ ಸಮಯದಲ್ಲಿ ರಾಜನು ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ, ನಿರ್ದಯವಾಗಿಯೂ ವರ್ತಿಸಬೇಕು. ಯುವ ರಾಜನು ತನ್ನ ಆಸನದಿಂದ ಎದ್ದು ತಾನು ಕಠಿಣ ಆಯ್ಕೆಗಳನ್ನು ಮಾಡಬೇಕಾಗುತ್ತದೆ ಎಂಬ ಜ್ಞಾನದಿಂದ ಅವನ ಹೃದಯ ಭಾರವಾಯಿತು. ತಾನು ಇನ್ನು ಮುಂದೆ ತನ್ನ ಸ್ವಂತ ನೀತಿಯ ಮೇಲೆ ಮಾತ್ರ ಅವಲಂಬಿತವಾಗಿರಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಬದಲಿಗೆ ಅವನು ತನ್ನ ಮುಂದೆ ಇರುವ ನೈತಿಕತೆ ಮತ್ತು ಯುಕ್ತಿಯ ಸಂಕೀರ್ಣ ಜಾಲವನ್ನು ನ್ಯಾವಿಗೇಟ್ ಮಾಡಬೇಕಾಗುತ್ತದೆ. ಅವನ ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿದೆ ಮತ್ತು ಯುಧಿಷ್ಠಿರನು ಅದರ ಉಳಿವಿಗಾಗಿ ಏನು ಬೇಕಾದರೂ ಮಾಡಲು ನಿರ್ಧರಿಸಿದನು. ಅವನು ಹೊರಡುವಾಗ ಭೀಷ್ಮನ ಮಾತುಗಳು ಅವನೊಳಗೆ ಪ್ರತಿಧ್ವನಿಸುತ್ತಿದ್ದವು. ತನ್ನ ಸ್ವಂತ ನೀತಿಯ ಮೇಲೆ ಮಾತ್ರ ಅವಲಂಬಿತವಾಗಿರುವ ಹಿರಿಯ ಪಾಂಡವ ರಾಜಕುಮಾರ ಯುಧಿಷ್ಠಿರನು ತನ್ನ ಗೌರವಾನ್ವಿತ ಅಜ್ಜ ಮತ್ತು ಮಾರ್ಗದರ್ಶಕರಾದ ಪೂಜ್ಯ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ದೌರ್ಬಲ್ಯ, ವಿಳಂಬ ಮತ್ತು ಭಯವನ್ನು ಎದುರಿಸುವಾಗ ರಾಜನು ಏನು ಮಾಡಬೇಕು? ನಗರಗಳು ಕಳೆದು ಹೋದಾಗ ಸಂಪತ್ತು ಕ್ಷೀಣಿಸುತ್ತದೆ ಮತ್ತು ಸ್ನೇಹಿತರು ವಿಶ್ವಾಸದ್ರೋಹಿಗಳಾಗುತ್ತಾರೆ. ಈ ಪದಗಳ ಭಾರವು ಕತ್ತಲೆಯ ಮೋಡದಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ರಾಜ್ಯದ ಭವಿಷ್ಯವೇ ಉತ್ತರವನ್ನು ಕಂಡುಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ. ಬುದ್ಧಿವಂತ ಮತ್ತು ಅನುಭವಿ ಭೀಷ್ಮನು ಬುದ್ಧಿವಂತ ಕಣ್ಣುಗಳಿಂದ ಯುಧಿಷ್ಠಿರನನ್ನು ದಿಟ್ಟಿಸಿ ನೋಡಿದನು. ಆಕ್ರಮಣಕಾರಿಯಾದ ಶತ್ರುವು ನ್ಯಾಯಯುತವಾಗಿದ್ದರೆ ಅವನು ಪ್ರಾರಂಭಿಸಿದನು. ಆಗ ರಾಜನು ಅವನೊಂದಿಗೆ ಶಾಂತಿ ಮಾಡಿಕೊಳ್ಳಬೇಕು. ತಡಮಾಡದೆ ತೆಗೆದುಕೊಂಡದ್ದನ್ನು ಪುನಃಸ್ಥಾಪಿಸಬೇಕು. ಅವನ ಮಾತುಗಳು ವ್ಯಾವಹಾರಿಕತೆಯ ಸುಳಿವನ್ನು ಹೊಂದಿದ್ದವು. ಕೆಲವೊಮ್ಮೆ ಯುದ್ಧದಲ್ಲಿ ಎಲ್ಲರನ್ನೂ ಅಪಾಯಕ್ಕೆ ಒಡ್ಡುವುದಕ್ಕಿಂತ ಶರಣಾಗುವುದು ಉತ್ತಮ ಎಂದು ಹೇಳುವುದಾದರೆ, ಭೀಷ್ಮನ ಧ್ವನಿಯು ಮತ್ತಷ್ಟು ಮಂದವಾದ ಧ್ವನಿಯನ್ನು ತಾಳುತ್ತಾ ಮುಂದುವರಿಯಿತು. ಶತ್ರುವು ಬಲಶಾಲಿ ಮತ್ತು ದುಷ್ಟನಾಗಿದ್ದರೆ, ವಂಚನೆಯ ಮೂಲಕ ವಿಜಯವನ್ನು ಬಯಸಿದರೆ, ರಾಜನು ಅವನೊಂದಿಗೆ ಶಾಂತಿ ಮಾಡಿಕೊಳ್ಳಬೇಕು. ತನ್ನ ಕೆಲವು ಪ್ರದೇಶಗಳನ್ನು ಶರಣಾಗುವಂತೆ ಮಾಡಬೇಕು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಗಾಳಿಯು ಭಾರವಾದಂತೆ ತೋರುತ್ತಿತ್ತು. ಇದು ಸೋಲಿನ ಸಂದೇಶವಲ್ಲ, ಬದಲಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕುಳಿಯುವಿಕೆಗೆ ಆದ್ಯತೆ ನೀಡುವ ಕರೆಯಾಗಿತ್ತು. ಆದಾಗ್ಯೂ ಶತ್ರುವು ಶಾಂತಿ ಸ್ಥಾಪಿಸಲು ನಿರಾಕರಿಸಿದರೆ, ರಾಜನು ತನ್ನ ರಾಜಧಾನಿ ಮತ್ತು ತನ್ನ ಎಲ್ಲಾ ಆಸ್ತಿಯನ್ನು ತ್ಯಜಿಸಬೇಕು. ಅಪಾಯದಿಂದ ಪಾರಾಗಲು ಎಲ್ಲವನ್ನೂ ತ್ಯಾಗ ಮಾಡಬೇಕು ಎಂದು ಭೀಷ್ಮನ ಧ್ವನಿಯು ತುರ್ತಾಗಿ ಕೂಗಿದಾಗ, ಅವರ ಮಾತುಗಳು ಒಂದು ಸವಾಲಿನಂತೆ ತೂಗಾಡುತ್ತಿದ್ದವು. ಅಂತಿಮ ತ್ಯಾಗವನ್ನು ಪರಿಗಣಿಸಲು ಯುಧಿಷ್ಠಿರನಿಗೆ ಧೈರ್ಯ ತುಂಬಿದವು. ತಪ್ಪಿಸಿಕೊಳ್ಳಲು ಸಾಧ್ಯವಾದಾಗ ಯಾವ ಗೌರವಾನ್ವಿತ ವ್ಯಕ್ತಿಯು ತನ್ನ ಪ್ರಾಣವನ್ನು ಪಣಕ್ಕಿಡುತ್ತಾನೆ ಎಂದು ಭೀಷ್ಮನನ್ನು ಕೇಳಿದ ಯುಧಿಷ್ಠಿರನ ಮುಂದಿನ ಪ್ರಶ್ನೆಯು ಭೀಷ್ಮನ ಹೃದಯದ ಮೇಲೆ ಭಾರೀ ಭಾರವನ್ನು ಬೀರಿತು. ಅವನ ಜನರು ಅವನ ವಿರುದ್ಧ ತಿರುಗಿದಾಗ, ಆಕ್ರಮಣಕಾರರು ಅವನ ಮೇಲೆ ದಬ್ಬಾಳಿಕೆ ಮಾಡಿದಾಗ ಮತ್ತು ಅವನ ಖಜಾನೆ ಖಾಲಿಯಾಗಿದ್ದಾಗ ರಾಜನು ಏನು ಮಾಡಬೇಕು? ಭೀಷ್ಮನ ಪ್ರತಿಕ್ರಿಯೆಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಬಂದಿತು. ಅಂತಹ ಸಮಯದಲ್ಲಿ ರಾಜನು ತನ್ನ ಶತ್ರುವಿನೊಂದಿಗೆ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸಬೇಕು. ಆ ಶತ್ರು ನ್ಯಾಯಯುತವಾಗಿದ್ದರೆ. ಆದರೆ ಶತ್ರುವು ಅನ್ಯಾಯದವನಾಗಿದ್ದರೆ ರಾಜನು ತನ್ನ ಎಲ್ಲಾ ಶಕ್ತಿ ಮತ್ತು ಧೈರ್ಯವನ್ನು ಕರೆಸಿಕೊಳ್ಳಬೇಕು ಎಂದು ಅವನು ಹೇಳಿದನು. ಅವನ ಮಾತುಗಳು ಭರವಸೆಯ ಭಾವದಿಂದ ಕೂಡಿವೆ. ಕತ್ತಲೆಯ ಸಮಯದಲ್ಲಿಯೂ ಸಹ ಇನ್ನೂ ಒಂದು ದಾರಿ. ಒಬ್ಬ ರಾಜನು ಒಂದು ಸಣ್ಣ ಆದರೆ ನಿಷ್ಠಾವಂತ ಶಕ್ತಿಯ ಸಹಾಯದಿಂದ ಇಡೀ ಭೂಮಿಯನ್ನು ವಶಪಡಿಸಿಕೊಳ್ಳಬಹುದು ಎಂದು ಭೀಷ್ಮ ಘೋಷಿಸಿದನು. ಅವನು ಯುದ್ಧದಲ್ಲಿ ಬಿದ್ದರೆ ಅವನು ಸ್ವರ್ಗಕ್ಕೆ ಏರುತ್ತಾನೆ. ಅಲ್ಲಿ ಇಂದ್ರನು ಅವನಿಗಾಗಿ ಕಾಯುತ್ತಿದ್ದಾನೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಇದು ಕೇವಲ ಬದುಕುಳಿಯುವ ತಂತ್ರವಲ್ಲ, ಅದು ಶ್ರೇಷ್ಠತೆಯ ಕರೆಯಾಗಿತ್ತು. ಆದ್ದರಿಂದ
ಭೀಷ್ಮನು ಮುಕ್ತಾಯಗೊಳಿಸಿದನು. ಸೂರ್ಯನು ರಾಜ್ಯದ ಮೇಲೆ ಮುಳುಗಿ ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ರಾಜ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ತನ್ನ ಅಜ್ಜನಾದ ಭೀಷ್ಮನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತ್ತು. ಅಜ್ಜ ಯುಧಿಷ್ಠಿರ ಹೇಳಿದ ನೈತಿಕತೆ ಮತ್ತು ಸದಾಚಾರ ಕಳೆದು ಹೋದಾಗ ಮತ್ತು ದರೋಡೆಕೋರರು ಭೂಮಿಯ ಮೇಲೆ ಹಿಡಿತ ಸಾಧಿಸಿದಾಗ ಬ್ರಾಹ್ಮಣನು ಹೇಗೆ ಬದುಕುಳಿಯುತ್ತಾನೆ? ಅವನ ಮಕ್ಕಳು ಮತ್ತು ಮೊಮ್ಮಕ್ಕಳು ಬೆಂಬಲಕ್ಕಾಗಿ ಅವನ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಅಂತಹ ವಿಪತ್ತಿನ ಸಮಯದಲ್ಲಿ ಅವನು ಏನು ಮಾಡಬಲ್ಲನು? ಭೀಷ್ಮನ ಕಣ್ಣುಗಳು ಆಲೋಚನೆಯಿಂದ ಕೂಡಿದವು. ಜಗತ್ತು ಅವ್ಯವಸ್ಥೆಗೆ ಒಳಗಾದಾಗ ಬ್ರಾಹ್ಮಣನು ತನ್ನ ಜ್ಞಾನದ ಮೇಲೆ ಅವಲಂಬಿತನಾಗಿರಬೇಕು. ಈ ಜಗತ್ತಿನಲ್ಲಿ ಎಲ್ಲವೂ ಒಳ್ಳೆಯವರಿಗೆ ಸೇರಿದೆ, ದುಷ್ಟರಿಗೆ ಅಲ್ಲ. ದುಷ್ಟರಿಂದ ಸಂಪತ್ತನ್ನು ವಶಪಡಿಸಿಕೊಂಡು ಒಳ್ಳೆಯವರಿಗೆ ನೀಡುವವನು ಪ್ರತಿಕೂಲತೆಯ ನೈತಿಕತೆಯೊಂದಿಗೆ ಪರಿಚಿತನಾಗಿದ್ದಾನೆ ಎಂದು ಹೇಳಲಾಗುತ್ತದೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಅವನ ಕಣ್ಣುಗಳು ಅಗಲವಾದವು. ಆದರೆ ಒಬ್ಬ ರಾಜ ಅಜ್ಜನ ಬಗ್ಗೆ ಏನು? ಅಂತಹ ಸಮಯದಲ್ಲಿ ಅವನು ಹೇಗೆ ವರ್ತಿಸಬೇಕು? ಭೀಷ್ಮನು ಗಂಭೀರವಾಗಿ ತಲೆಯಾಡಿಸಿದನು. ಒಬ್ಬ ಬುದ್ಧಿವಂತ ರಾಜನು ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಬದುಕಬೇಕು. ಉಚಿತವಾಗಿ ನೀಡದದ್ದನ್ನು ಅವನು ತೆಗೆದುಕೊಳ್ಳಬಹುದು, ಆದರೆ ಅದು ಹೆಚ್ಚಿನ ಒಳಿತಿಗಾಗಿ ಕೆಲಸ ಮಾಡಿದರೆ ಮಾತ್ರ. ಸಂಕಷ್ಟದ ಸಮಯದಲ್ಲಿ ವಿವೇಕದಿಂದ ವರ್ತಿಸುವುದು ಹೇಡಿತನವಲ್ಲ. ಅವರು ಮಾತನಾಡುತ್ತಿರುವಾಗ ಒಬ್ಬ ಯುವ ಸೇವಕ ಹುಡುಗ ಆವಿಯಲ್ಲಿ ಕುದಿಯುವ ಚಹಾ ಮತ್ತು ಸಿಹಿ ಪೇಸ್ಟ್ರಿಗಳನ್ನು ಹೊತ್ತುಕೊಂಡು ಕೋಣೆಯೊಳಗೆ ಪ್ರವೇಶಿಸಿದನು. ತಟ್ಟೆಯಿಂದ ಒಂದು ಕಪ್ ತೆಗೆದುಕೊಳ್ಳುವಾಗ ಭೀಷ್ಮನ ಕಣ್ಣುಗಳು ಮಿನುಗಿದವು. ಒಬ್ಬ ರಾಜನು ತನ್ನ ಸಂಬಂಧಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು. ಅವನು ಮುಂದುವರಿಸಿದ, ಅವನು ತನ್ನನ್ನು ಸೇವಿಸುವ ಬುದ್ಧಿವಂತ ಪುರುಷರು ಮತ್ತು ಬ್ರಾಹ್ಮಣರ ಮೇಲೆ ದಬ್ಬಾಳಿಕೆ ಮಾಡಬಾರದು, ಏಕೆಂದರೆ ಅವರು ಸಮಾಜದ ಆಧಾರ ಸ್ತಂಭಗಳು. ಅವರ ಮೇಲೆ ದಬ್ಬಾಳಿಕೆ ಮಾಡುವ ಮೂಲಕ ಕಷ್ಟದ ಸಮಯದಲ್ಲೂ ಅವನು ನಿಂದೆ ಮತ್ತು ಪಾಪಕ್ಕೆ ಒಳಗಾಗುತ್ತಾನೆ. ಯುಧಿಷ್ಠಿರನು ಮುಂದೆ ವಾಲಿದನು. ಅವನ ಆಸಕ್ತಿಯು ಹೆಚ್ಚಾಯಿತು. ಅಪಪ್ರಚಾರದ ಬಗ್ಗೆ ಏನು? ಅಜ್ಜ ಸುಳ್ಳು ಆರೋಪಗಳು ಮತ್ತು ದುರುದ್ದೇಶಪೂರಿತ ಪಿಸುಗುಟ್ಟುವಿಕೆಗಳನ್ನು ರಾಜನು ಹೇಗೆ ನಿಭಾಯಿಸಬಲ್ಲನು? ಭೀಷ್ಮನ ಅಭಿವ್ಯಕ್ತಿ ಕಠಿಣವಾಯಿತು. ಅಪಪ್ರಚಾರವು ದುಷ್ಟ ಜನರ ವಿಶಿಷ್ಟ ಲಕ್ಷಣವಾಗಿದೆ. ರಾಜನು ಎಂದಿಗೂ ಅಂತಹ ಮಾತುಗಳನ್ನು ಕೇಳಬಾರದು ಅಥವಾ ಅದರ ಆಧಾರದ ಮೇಲೆ ವರ್ತಿಸಬಾರದು. ಅವನು ಹಾಗೆ ಮಾಡಿದರೆ ಅವನು ತನ್ನ ಮೇಲೆ ಮತ್ತು ತನ್ನ ರಾಜ್ಯಕ್ಕೆ ಅವಮಾನವನ್ನುಂಟು ಮಾಡುವ ಅಪಾಯವನ್ನು ಎದುರಿಸುತ್ತಾನೆ. ಸಂಜೆ ಕಳೆದಂತೆ ಭೀಷ್ಮನು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಅವರ ಮುಂದೆ ಬಂದ ಮಹಾನ್ ರಾಜರ ನಡವಳಿಕೆಯ ಬಗ್ಗೆ ಮಾತನಾಡುತ್ತಿದ್ದನು. ನಿಜವಾದ ರಾಜನು ತತ್ವಗಳಿಂದ ಮಾರ್ಗದರ್ಶಿಸಲ್ಪಡಬೇಕು, ವೈಯಕ್ತಿಕ ಲಾಭ ಅಥವಾ ದ್ವೇಷದಿಂದ ಅಲ್ಲ ಎಂದು ಅವನು ಯುಧಿಷ್ಠಿರನಿಗೆ ಹೇಳಿದನು. ಸಾರ್ವಜನಿಕ ಸಭೆಗಳಲ್ಲಿ ಇತರರ ಬಗ್ಗೆ ಚೆನ್ನಾಗಿ ಮಾತನಾಡುವವರು ಒಳ್ಳೆಯ ವ್ಯಕ್ತಿಗಳು ಎಂದು ಅವರು ಹೇಳಿದರು. ಒಬ್ಬ ರಾಜನು ಅವರ ಉದಾಹರಣೆಯನ್ನು ಅನುಕರಿಸಲು ಪ್ರಯತ್ನಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಜನರ ಅಗತ್ಯಗಳನ್ನು ಇಟ್ಟುಕೊಳ್ಳಬೇಕು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುವಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ತನ್ನ ಸಿಂಹಾಸನದಿಂದ ಮೇಲೇರಿದನು. ಅವನ ಮುಖದಲ್ಲಿ ದೃಢನಿಶ್ಚಯದ ನೋಟವಿತ್ತು. ನಿಮ್ಮ ಮಾತುಗಳನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಅಜ್ಜ. ಅವರು ಹೇಳಿದರು, ನಾನು ನೀತಿ ಮತ್ತು ನೈತಿಕತೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟ ನ್ಯಾಯಯುತ ಮತ್ತು ಸಹಾನುಭೂತಿಯುಳ್ಳ ಆಡಳಿತಗಾರನಾಗಲು ಪ್ರಯತ್ನಿಸುತ್ತೇನೆ. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಬುದ್ಧಿವಂತ ಮತ್ತು ಕೂಜ್ಯ ಯೋಧನಾದ ಭೀಷ್ಮನು ರಾಜ ಯುಧಿಷ್ಠಿರನ ಮುಂದೆ ನಿಂತನು. ಅವನ ಕಣ್ಣುಗಳು ರಾಜತ್ವದ ಮಾರ್ಗಗಳ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ನನ್ನ ರಾಜಕುಮಾರ, ಭೀಷ್ಮನು ಪ್ರಾರಂಭಿಸಿದನು, ರಾಜನ ಸಂಪತ್ತು ಕೇವಲ ಚಿನ್ನ ಮತ್ತು ಆಭರಣಗಳಲ್ಲ, ಆದರೆ
ಅವನ ಜನರ ಶಕ್ತಿ ಮತ್ತು ನಿಷ್ಠೆಯೂ ಆಗಿದೆ. ಬಲವಾದ ರಾಜ್ಯವನ್ನು ನಿರ್ಮಿಸಲು ಒಬ್ಬರು ಮೊದಲು ಖಜಾನೆಯನ್ನು ತುಂಬಬೇಕು. ಅವರ ಸ್ವಂತ ಭೂಮಿ ಮತ್ತು ಅವರ ಶತ್ರುಗಳೆರಡರಿಂದಲೂ ತೆಗೆದುಕೊಳ್ಳಬೇಕು. ಇದು ಅವರ ಶಕ್ತಿಯ ಮೂಲವಾಗಿದೆ ಮತ್ತು ಇದು ಅವರಿಗೆ ಬೆಳೆಯಲು ಮತ್ತು ಏಳಿಗೆಗೆ ಅನುವು ಮಾಡಿಕೊಡುತ್ತದೆ. ರಾಜ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹುಬ್ಬು ಆಲೋಚನೆಯಲ್ಲಿ ಮುಳುಗಿತು. ಒಂದು ಗಾಜ್ಯದ ಮೇಲೆ ದುರ್ಬಲವಾದ ಖಜಾನೆಯ ವಿನಾಶಕಾರಿ ಪರಿಣಾಮಗಳನ್ನು ತಾನು ಪ್ರತ್ಯಕ್ಷವಾಗಿ ನೋಡಿದ್ದರಿಂದ ಭೀಷ್ಮನು ಸತ್ಯವನ್ನು ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಒಬ್ಬನು ಖಜಾನೆಯನ್ನು ಹೇಗೆ ತುಂಬಬಹುದು? ರಾಜನು ಚಿಂತೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಕೇಳಿದನು, ಇದು ಶುದ್ಧತೆ ಮತ್ತು ನೀತಿಯ ಮೂಲಕವೋ ಅಥವಾ ಕ್ರೂರ ಮತ್ತು ನಿರ್ದಯತೆಯಿಂದವೋ? ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿಲುಗುತ್ತಿದ್ದವು. ಒಬ್ಬ ರಾಜನು ಮಧ್ಯದ ಹಾದಿಯಲ್ಲಿ ನಡೆಯಬೇಕು ಎಂದನು. ಸಹಾನುಭೂತಿ ಮತ್ತು ಶಕ್ತಿಕರುಣೆ ಮತ್ತು ನ್ಯಾಯವನ್ನು ಸಮತೋಲನಗೊಳಿಸುವವನು ದುರ್ಬಲ ರಾಜನಿಗೆ ಖಜಾನೆ ಇರಲು ಸಾಧ್ಯವಿಲ್ಲ. ರಾಜ್ಯವಿಲ್ಲದವನು ಎಂದಿಗೂ ಏಳಿಗೆ ಹೊಂದಲು ಸಾಧ್ಯವಿಲ್ಲ. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿರುವಾಗ ಭೀಷ್ಮನು ತನ್ನ ಪಾಠವನ್ನು ಮುಂದುವರಿಸಿದನು. ರಾಜನ ಶಕ್ತಿಯು ಕೇವಲ ಅವರ ಸಂಪತ್ತಿನಲ್ಲಿ ಮಾತ್ರವಲ್ಲ, ಅವರ ಸೈನ್ಯ ಮಿತ್ರರು ಮತ್ತು ಸ್ನೇಹಿತರಲ್ಲಿಯೂ ಸಹ ಇರುತ್ತದೆ. ಇವುಗಳಿಲ್ಲದೆ ಅವರು ಕೇವಲ ಒಬ್ಬ ವ್ಯಕ್ತಿಯೇ ಹೊರತು ಬೇರೇನೂ ಅಲ್ಲ ಮತ್ತು ಅವುಗಳನ್ನು ಹೊಂದಿರುವುದು ಮಾತ್ರವಲ್ಲ, ಅವುಗಳನ್ನು ನಿರ್ವಹಿಸುವುದು, ಅವುಗಳನ್ನು ವ್ಯರ್ಥ ಮತ್ತು ಮಿತಿಮೀರಿದ ವಸ್ತುಗಳಿಂದ ರಕ್ಷಿಸುವುದು. ರಾಜ ಯುಧಿಷ್ಠಿರನು ತಲೆಯಾಡಿಸಿದನು. ಅವನ ಮನಸ್ಸು ಭೀಷ್ಮನ ಮಾತುಗಳ ಪರಿಣಾಮಗಳೊಂದಿಗೆ ಓಡುತ್ತಿತ್ತು. ತಾನು ಕಲಿಯುವುದು ಬಹಳಷ್ಟಿದೆ ಮತ್ತು ಶ್ರೇಷ್ಠತೆಯ ಹಾದಿಯು ಸವಾಲುಗಳು ಮತ್ತು ಅಪಾಯಗಳಿಂದ ತುಂಬಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ನಮ್ಮಿಂದ ಸೋಲಿಸಲ್ಪಟ್ಟವರ ಬಗ್ಗೆ ಏನೋ ಅಸಮಾಧಾನದ ಭಾವನೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಕೇಳಿದ ರಾಜ, ಅವರ ಉಲ್ಲಂಘನೆಗಳಿಗಾಗಿ ನಾವು ಅವರನ್ನು ಶಿಕ್ಷಿಸಬಾರದೆ? ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು. ಒಬ್ಬ ರಾಜನು ಅವರ ಕ್ರಿಯೆಗಳ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಬೇಕು ಎಂದು ಅವನು ಹೇಳಿದನು. ಅವರು ಕ್ರೂರ ಮತ್ತು ನಿರ್ದಯರಾಗಿದ್ದರೆ ಅವರು ತಮ್ಮ ಜನರಲ್ಲಿ ಭಿನ್ನಾಭಿಪ್ರಾಯ ಮತ್ತು ಭಯವನ್ನು ಮಾತ್ರ ಬಿತ್ತುತ್ತಾರೆ. ಬದಲಿಗೆ ಅವರು ತಮ್ಮ ಶತ್ರುಗಳನ್ನು ತಮ್ಮ ದಾರಿಯಲ್ಲಿ ತರಲು ಪ್ರಯತ್ನಿಸಬೇಕು. ಅವರನ್ನು ಶತ್ರುಗಳ ಬದಲಿಗೆ ಮಿತ್ರವನ್ನಾಗಿ ಮಾಡಬೇಕು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನು ತನ್ನ ಪಾಠವನ್ನು ಮುಗಿಸಿದನು. ಒಬ್ಬ ರಾಜನು ಯಾವಾಗಲೂ ಸೂಕ್ಷ್ಮವಾದ ರೇಖೆಯಲ್ಲಿ ನಡೆಯಬೇಕು ಎಂದು ಹೇಳಿದನು. ಸಹಾನುಭೂತಿ ಮತ್ತು ಶಕ್ತಿ, ಕರುಣೆ ಮತ್ತು ನ್ಯಾಯದ ನಡುವೆ, ಏಕೆಂದರೆ ಸಮತೋಲನ ಮತ್ತು ಮಿತವಾದ ಮೂಲಕ ಮಾತ್ರ ಅವರು ನಿಜವಾಗಿಯೂ ಶ್ರೇಷ್ಠತೆಯನ್ನು ಸಾಧಿಸಬಹುದು. ದೊಡ್ಡ ಸಭೆಯ ಮಧ್ಯದಲ್ಲಿ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಮಾತುಗಳು ಬುದ್ಧಿವಂತಿಕೆಯಿಂದ ಸುವಿಯತೊಡಗಿದವು. ಅವನು ಮಹಾನ್ ಪ್ರಸಿದ್ಧ ಯೋಧನಾದ ಕ್ಷತ್ರಿಯನ ಮುಂದೆ ಇರುವ ಕರ್ತವ್ಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹೊಂದಿರುವ ವ್ಯಕ್ತಿಗೆ ಧಾರ್ಮಿಕ ಅರ್ಹತೆಯನ್ನು ಗಳಿಸುವುದು ಮತ್ತು ಸಂಪತ್ತನ್ನು ಗಳಿಸುವುದು ಅನುಸರಿಸಬೇಕಾದ ಸ್ಪಷ್ಟ ಮಾರ್ಗಗಳು ಎಂದು ಅವನು ಹೇಳಿದನು. ಭೀಷ್ಮನು ಮಾತನಾಡುತ್ತಿರುವಾಗ ಅವನ ಕಣ್ಣುಗಳು ತನ್ನ ಶ್ರೋತೃಗಳ ಆತ್ಮವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ತಾತ್ವಿಕ ಚರ್ಚೆಗಳ ಅಪಾಯಗಳ ಬಗ್ಗೆ ಆತ ಎಚ್ಚರಿಸಿದನು. ಇದು ನೆಲದ ಮೇಲಿನ ಹೆಜ್ಜೆ ಗುರುತುಗಳು ತೋಳಕ್ಕೆ ಸೇರಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಗ್ರಹಿಸಲು ಪ್ರಯತ್ನಿಸುವಂತಿದೆ ಎಂದು ಸೌಮ್ಯವಾದ ನವಿನೊಂದಿಗೆ ಹೇಳಿದನು. ಕೊನೆಯಲ್ಲಿ ಇದು ಸ್ವಲ್ಪವೇ ಮುಖ್ಯವಲ್ಲ, ಏಕೆಂದರೆ ನಾವು ಈ ಜಗತ್ತಿನಲ್ಲಿ ನಮ್ಮ ಕ್ರಿಯೆಗಳ ಫಲವನ್ನು ನೋಡಲಾಗುವುದಿಲ್ಲ. ಭೀಷ್ಮನ ಮಾತುಗಳು ಮಾನವ ಸ್ವಭಾವದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಒಬ್ಬಳ ಸನ್ನಿವೇಶಗಳ ಮೇಲೆ ನಿಜವಾದ ಪ್ರಭುತ್ವ ಸಾಧಿಸಲು ಶಕ್ತಿಯೇ ಪ್ರಮುಖವಾದುದು ಎಂದು ಆತನಿಗೆ ತಿಳಿದಿತ್ತು. ಒಬ್ಬ ಕ್ಷತ್ರಿಯನು ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸಬೇಕು ಎಂದು ಆತ ಘೋಷಿಸಿದನು, ಏಕೆಂದರೆ ಶಕ್ತಿಯುತನಾದವನು ಎಲ್ಲದರ ಮೇಲೆ
ಪ್ರಭುತ್ವವನ್ನು ಹೊಂದಿರುತ್ತಾನೆ. ಸಂಪತ್ತು ಸೈನ್ಯವನ್ನು ಹೊಂದಲು ಕಾರಣವಾಗುತ್ತದೆ ಮತ್ತು ಅವನ ಪಕ್ಕದಲ್ಲಿ ಬಲವಾದ ಶಕ್ತಿ ಇದ್ದರೆ ಅವನು ಬುದ್ಧಿವಂತರಿಂದ ಬುದ್ಧಿವಂತ ಸಲಹೆಯನ್ನು ಪಡೆಯಬಹುದು. ಭೀಷ್ಮನು ಮಾತನಾಡುವಾಗ ಆತನ ಧ್ವನಿಯು ಪರಾಕ್ರಮಶಾಲಿಗಳ ಬಗ್ಗೆ ಸೂಕ್ಷ್ಮವಾದ ಗೌರವವನ್ನು ಹೊಂದಿತ್ತು. ಅವರಲ್ಲಿ ಅತ್ಯಂತ ಶಕ್ತಿಶಾಲಿಗಳು ಸಹ ತಪ್ಪುಗಳನ್ನು ಮಾಡಬಹುದೆಂದು ಆತ ಒಪ್ಪಿಕೊಂಡನು. ಆದರೆ ಅವರು ತಮ್ಮ ತಪ್ಪುಗಳಿಗೆ ಹೇಗೆ ಪ್ರತಿಕ್ರಿಯಿಸಿದರು ಎಂಬುದು ನಿಜವಾಗಿಯೂ ಮುಖ್ಯವಾಗಿತ್ತು. ಸದಾಚಾರ ಮತ್ತು ಶಕ್ತಿ, ಅವರು ಹೇಳಿದರು, ಒಟ್ಟಿಗೆ ಹರಿಯುವ ಎರಡು ದೊಡ್ಡ ನದಿಗಳಂತೆ ಅವು ಸಾಮರಸ್ಯದಿಂದ ಸೇರಿಕೊಂಡರೆ ಅವರು ಮನುಷ್ಯರನ್ನು ದೊಡ್ಡ ಅಪಾಯಗಳಿಂದ ರಕ್ಷಿಸಬಹುದು. ಆದರೆ ಭೀಷ್ಮನ ಮಾತುಗಳು ಎಚ್ಚರಿಕೆಯ ಟಿಪ್ಪಣಿಗಳನ್ನು ಸಹ ಹೊಂದಿದ್ದವು. ಶಕ್ತಿಯು ಎರಡು ತುದಿಗಳ ಕತ್ತಿಯಾಗಿರಬಹುದು. ಅದು ದೊಡ್ಡ ಒಳ್ಳೆಯ ಮತ್ತು ದೊಡ್ಡ ಕೆಟ್ಟ ಎರಡನ್ನೂ ತರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಸದಾಚಾರವು ಅದರ ಚಲನೆಗಾಗಿ ಗಾಳಿಯ ಮೇಲೆ ಅವಲಂಬಿತವಾಗಿ ಹೊಗೆಯಂತಿದೆ. ನಿಜವಾದ ಅಧಿಕಾರವನ್ನು ಹೊಂದಿರುವವರ ಬೆಂಬಲವಿಲ್ಲದೆ ಅದು ಶಕ್ತಿಹೀನವಾಗಿದೆ ಎಂದು ಅವನು ಹೇಳಿದರು. ಭೀಷ್ಮನ ಪ್ರವಚನವು ಕೊನೆಗೊಳ್ಳುತ್ತಿದ್ದಂತೆ ಅವನ ಶ್ರೋತೃಗಳು ಚಿಂತನಶೀಲ ಮೌನದಲ್ಲಿ ಮುಳುಗಿ ಹೋದರು. ಅವರಿಗೆ ಒಂದು ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಮಹಾನ್ ಉದ್ದೇಶ ಮತ್ತು ಶಕ್ತಿಯ ಜೀವನವನ್ನು ನಡೆಸಿದ ವ್ಯಕ್ತಿಯ ಬುದ್ಧಿವಂತಿಕೆ. ಆದ್ದರಿಂದ ಅವರು ತಮ್ಮ ಸ್ವಂತ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತಿರುವಾಗ ಅವರು ಗಮನದಿಂದ ಆಲಿಸಿದರು. ಸಂಪತ್ತಿನ ಸ್ಥಿತಿಯಿಂದ ಬಿದ್ದವರಿಗೆ ವಿಮೋಚನೆಯ ಭರವಸೆ ಇದೆ. ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡುವ ಮೂಲಕ, ಬ್ರಾಹ್ಮಣರನ್ನು ಪೂಜಿಸುವ ಮೂಲಕ ಮತ್ತು ನಮ್ರತೆ ಮತ್ತು ಸಹಾನುಭೂತಿಯ ಜೀವನವನ್ನು ನಡೆಸುವ ಮೂಲಕ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಪಾಪದಿಂದ ಶುದ್ಧೀಕರಿಸಿಕೊಳ್ಳಬಹುದು ಮತ್ತು ಪ್ರಪಂಚದ ಗೌರವವನ್ನು ಮರಳಿ ಪಡೆಯಬಹುದು ಎಂದು ಭೀಷ್ಮನು ನಿಧಾನವಾಗಿ ಹೇಳಿದನು. ಆತನ ಮಾತುಗಳು ಮಾಯವಾಗುತ್ತಿದ್ದಂತೆ ಭೀಷ್ಮನ ಪ್ರೇಕ್ಷಕರು ತಮ್ಮ ಮೇಲೆ ಶಾಂತಿಯ ಭಾವವನ್ನು ನೆಲೆಗೊಳಿಸಿದರು. ಅವರಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಉದ್ದೇಶ ಮತ್ತು ಸಮಗ್ರತೆಯಿಂದ ತಮ್ಮ ಜೀವನವನ್ನು ನಡೆಸುವ ಬುದ್ಧಿವಂತಿಕೆ. ಆದ್ದರಿಂದ ಅವರು ನಿಜವಾದ ಶಕ್ತಿಯು ಸಂಪತ್ತು ಅಥವಾ ಸ್ಥಾನದಿಂದ ಬರುವುದಿಲ್ಲ, ಆದರೆ ಸದಾಚಾರ ಮತ್ತು ಸಹಾನುಭೂತಿಯ ಜೀವನದಿಂದ ಬರುತ್ತದೆ ಎಂಬ ಜ್ಞಾನದಿಂದ ಶಸ್ತ್ರಸಜ್ಜಿತರಾಗಿ ಜಗತ್ತಿಗೆ ಹೊರಟರು. ಪ್ರಾಚೀನ ಭಾರತದ ಉರುಳುವ ಬೆಟ್ಟಗಳು ಮತ್ತು ದಟ್ಟವಾದ ಕಾಡುಗಳಲ್ಲಿ ಕ್ಷತ್ರಿಯ ತಂದೆ ಮತ್ತು ನಿಷಾದ ತಾಯಿಗೆ ಜನಿಸಿದ ಕಾಯವ್ಯ ಎಂಬ ದರೋಡೆಕೋರ ವಾಸಿಸುತ್ತಿದ್ದನು. ತನ್ನ ವೃತ್ತಿಯ ಹೊರತಾಗಿಯೂ ಕಾಯವ್ಯನು ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದು ಕ್ಷತ್ರಿಯ ಯೋಧನ ಕರ್ತವ್ಯಗಳನ್ನು ನಿರ್ವಹಿಸಲು ಸಮರ್ಪಿಸಿಕೊಂಡಿದ್ದನು. ಅವನು ಬುದ್ಧಿವಂತ, ಧೈರ್ಯಶಾಲಿ ಮತ್ತು ಧರ್ಮಗ್ರಂಥಗಳಲ್ಲಿ ಚೆನ್ನಾಗಿ ಪರಿಣಿತನಾಗಿದ್ದನು. ಅದನ್ನು ಅವನು ಅತ್ಯಂತ ಗೌರವದಿಂದ ಪೂಜಿಸುತ್ತಿದ್ದನು. ಕಾಯವ್ಯನ ದಿನಗಳು ಕಳ್ಳತನ ಮತ್ತು ದಯೆಯ ವಿಶಿಷ್ಟ ಮಿಶ್ರಣದಿಂದ ತುಂಬಿದವು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಅವನು ಕಾಡಿನ ಮೂಲಕ ಜಿಂಕೆಗಳನ್ನು ಬೆನ್ನಟ್ಟುತ್ತಿದ್ದನು. ಅವುಗಳನ್ನು ಕ್ರೀಡೆಗಾಗಿ ಬೇಟೆಯಾಡುವುದಕ್ಕಾಗಿ ಅಲ್ಲ, ಆದರೆ ಅಲ್ಲಿ ವಾಸಿಸುವ ಸನ್ಯಾಸಿಗಳಿಗೆ ಜೀವನಾಧಾರವನ್ನು ಒದಗಿಸಲು. ಪ್ರಾಣಿಗಳ ನಡವಳಿಕೆ ಮತ್ತು ಕಾಡಿನ ರಹಸ್ಯಗಳ ಬಗ್ಗೆ ತನ್ನ ಸಾಟಿಯಿಲ್ಲದ ಜ್ಞಾನದಿಂದ ಕಾಯವ್ಯನು ಸಾಟಿಯಿಲ್ಲದ ಬೇಟೆಗಾರನಾಗಿದ್ದನು. ಆದರೂ ಅವನ ಬಾಣಗಳು ಅವುಗಳ ಗುರುತನ್ನು ಎಂದಿಗೂ ತಪ್ಪಿಸಲಿಲ್ಲ. ಅವನ ಶಕ್ತಿ ಮತ್ತು ಪರಾಕ್ರಮವು ದಂತಕತೆಯಾಗಿತ್ತು ಮತ್ತು ಅವನು 100 ಸೈನಿಕರನ್ನು ಏಕಾಂಗಿಯಾಗಿ ಸೋಲಿಸಬಹುದಾಗಿತ್ತು. ಆದರೆ ಕಾಯವ್ಯನ ಹೃದಯವು ವಿನಮ್ರವಾಗಿ ಮತ್ತು ದಯೆಯಿಂದ ಕೂಡಿತ್ತು. ಅವನು ಆಗಾಗ್ಗೆ ಕಾಡಿನಲ್ಲಿ ವಾಸಿಸುತ್ತಿದ್ದ ತನ್ನ ವಯಸ್ಸಾದ ಪೋಷಕರನ್ನು ಭೇಟಿಯಾಗುತ್ತಿದ್ದನು. ಅವರ ಪೋಷಣೆಗಾಗಿ ಅವರಿಗೆ ಜೇನುತುಪ್ಪ, ಮಾಂಸ, ಹಣ್ಣುಗಳು ಮತ್ತು ಬೇರುಗಳನ್ನು ತರುತ್ತಿದ್ದನು. ಅವರು ಗೌರವಕ್ಕೆ ಅರ್ಹರಾದ ಎಲ್ಲರಿಗೂ ಅದ್ದೂರಿ ಔತಣಗಳೊಂದಿಗೆ ಮನರಂಜನೆ ನೀಡುತ್ತಿದ್ದರು. ಅವರೆಲ್ಲ ಅಗತ್ಯಗಳನ್ನು ಪೂರೈಸುತ್ತಿದ್ದರು. ಬ್ರಾಹ್ಮಣರ ಬಗೆಗಿನ ಅವರ ಗೌರವವು ಅಚಲವಾಗಿತ್ತು.
ಅವರು ಆಗಾಗ್ಗೆ ಅವರಿಗೆ ಜಿಂಕೆಯ ಮಾಂಸವನ್ನು ಉಡುಗೊರೆಯಾಗಿ ನೀಡುತ್ತಿದ್ದವು. ಅತ್ಯಂತ ಇಷ್ಟವಿಲ್ಲದ ಸ್ವೀಕರಿಸುವವರು ಸಹ ಅವರ ಔದಾರ್ಯವನ್ನು ಮೆಚ್ಚುತ್ತಾರೆ ಎಂದು ತಿಳಿದಿದ್ದರೂ ಒಂದು ದಿನ ಸಾವಿರಾರು ದರೋಡೆಕೋರರು ತಮ್ಮ ಕ್ರೌರ್ಯ ಮತ್ತು ನಿರ್ಬಂಧಗಳ